गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। ಹರಿ ಓಂ. ಹರಿ ಓಂ. ಎಷ್ಟೇ ಪೇಜ್ ಹೇಳಿ ಕಲಾ ಅವ್ರೆ? 167ನೇ ಪೇಜ್. ಹರಿ ಓಂ ಚಂದ್ರಕಲಾ. ಎಲ್ರಿಗೂ ಹರಿ ಓಂ. ಹರಿ ಓಂ. 167. 167. ಎಷ್ಟು ಫಸ್ಟ್ ಪ್ಯಾರನ ಕುಸುಮಾಂಬೆಯು ಮಾರ್ಮಿಕಾಗಿ ಉತ್ತರುತ್ತಳ ಅದ? ಅದು. ಓಕೆ ಬುಕ್ಸ್ ಇರೋರು ನೋಡ್ಕೊಳ್ಳಿ. 167ನೇ ಪೇಜು. ಗುರು ಚತುಷ್ಟಯರಿಗೆ ನಮಸ್ಕರಿಸುತ್ತಾ ವಾಸವಿಯ ಪಾದಾರವಿಂದಗಳಲ್ಲಿ ನನ್ನ ಶಿರಸ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಈ ದಿನದ ವಾಸವಿ ದೇವಿ ದರ್ಶನ ಓದುತ್ತಿರುವವರು ಜ್ಯೋತಿ ಅಶ್ವತ್ಥನಾರಾಯಣ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬರಲಿರುವ ನಂದೀಶ್ ಸರ್ಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಶುರು ಮಾಡ್ಲಾ? ಸಾರ್ ಬರ್ಬೇಕಾ? ಬೇಡ ಶುರು ಮಾಡಿ. ಅದು ಪ್ರೆಗ್ನೆಂಟ್ ಆಗಿರ್ತಾಳಲ್ಲ, ಗಂಡ ಹೆಂಡತಿ ರಸ ಸನ್ನಿವೇಶದಲ್ಲಿ ಪ್ರೆಗ್ನೆನ್ಸಿ ಅನುಭವಿಸೋರ್ಗೆ ಗೊತ್ತಾಗದು, ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅಂತ ಹೇಳ್ತಾಳೆ ಕುಸುಮಾಂಬೆ. ಅಯ್ಯೋ ನಾನು ಹೆಣ್ಣಾಗುಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹಾಸ್ಯ ಮಾಡ್ತಾನೆ ಪೆನುಗೊಂಡ ದೀಪ ಕುಸುಮ ಶೆಟ್ಟಿ. ಆವಾಗ ಕುಸುಮಾಂಬೆಯು ಮಾರ್ಮಿಕವಾಗಿ ಉತ್ತರವಿತ್ತಳು. ಚಾಲಾಕಿಯಾಗಿ ಉತ್ತರ ಕೊಡ್ತಾಳೆ. ಏನಾದರೂ ಹೇಳಿರಿ, ಈ ಸೃಷ್ಟಿಯ ಜೀವ ಪರಂಪರಾ ಕಾರ್ಯದಲ್ಲಿ ದಾತೃತ್ವ ನಿಮ್ಮದು, ಧಾರಣಾ ಭಾಗ್ಯ ನಿಮ್ಮದು ಎಂದು ನಾಚಿದಳು. ಯಾವಾಗ್ಲೂ ಸಂತಾನ ಪ್ರಾಪ್ತಿಗೆ ಪುರುಷ ಕೊಡವನು, ಹೆಣ್ಣು ಸ್ವೀಕರಿಸೋಳಲ್ವಾ, ಅದನ್ನ ಹೇಳ್ತಾಳೆ ಆಕೆ. ಹಾ ಕುಸುಮಾಂಬೆ, ಇಂದು ನಮ್ಮ ಕುಲಗುರುಗಳು ನಿನಗೆ ಸೀಮಂತೋನ್ನಯನದ ದಿನಾಂಕವನ್ನು ಗೊತ್ತು ಮಾಡಿದ್ದಾರೆ. ಸಪ್ತಮ ಮಾಸದಲ್ಲಿ ಗರ್ಭಿಣಿ ಸ್ತ್ರೀಗೆ ಈ ಸಂಸ್ಕಾರ ರೂಪ ಕರ್ಮವನ್ನು ಮಾಡಬೇಕಂತೆ. ಗರ್ಭಿಣಿಯನ್ನು ಪೀಡಿಸಲು ಬರಬಹುದಾದ ಅನೇಕ ದುಷ್ಟ ಶಕ್ತಿಗಳನ್ನು ಓಡಿಸುವುದಕ್ಕಾಗಿ ಈ ಸಂಸ್ಕಾರ ಮಾಡಬೇಕಂತೆ. ಪುಂಸವನಕ್ಕೆ ಹೆಚ್ಚಿನ ಜನರನ್ನು ನಾವು ಆಹ್ವಾನಿಸಿರಲಿಲ್ಲ. ಇಂದು ಹೆಚ್ಚಿನ ಜನರನ್ನು ಕರೆದು ಆಶೀರ್ವಾದ ಪಡೆಯೋಣ, ದಾನ ಧರ್ಮಗಳನ್ನು ಕೈ ತುಂಬ ಮಾಡೋಣ ಎಂದು ನುಡಿದನು. ಸಾರ್ ಬರೋರ್ಗು ನಾನು ಹೇಳ್ತಾ ಇರ್ತೀನಿ, ಸಾರ್ ಬಂದ ತಕ್ಷಣ ಹೇಳಿ. ಆಗ ಕುಸುಮ ಶ್ರೇಷ್ಠಿ ಹೇಳ್ತಾನೆ, ಹೌದು ನಮ್ಮ ಭಾಸ್ಕರಾಚಾರ್ಯರು ಕುಲಗುರುಗಳು ನಿಂಗೆ ಶುಭ ದಿನದಲ್ಲಿ ಶ್ರೀಮಂತ ಕಾರ್ಯವನ್ನು ಇಟ್ಕೊಂಡಿದ್ದಾರೆ. 7ನೇ ತಿಂಗಳಲ್ಲಿ ಗರ್ಭಿಣಿ ಸ್ತ್ರೀಗೆ ಈ ಸಂಸ್ಕಾರವನ್ನು ಕೊಟ್ರೆ ದುಷ್ಟ ಶಕ್ತಿಗಳು ಏನಿದ್ರು ಅವು ನಿರ್ಮೂಲನೆ ಆಗುತ್ತೆ. ಒಳ್ಳೆ ಸಂಸ್ಕಾರ ಗರ್ಭದಲ್ಲಿರೋ ಮಗುಗ್ ಸಿಗುತ್ತೆ. ಪುಂಸವನ್ನ ಅವರು ಫ್ಯಾಮಿಲಿ ಮಟ್ಟಕ್ಕೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ನಾವು ಜಾಸ್ತಿ ಜನ ಕರೆದಿಲ್ಲ. ಈ ಶ್ರೀಮಂತ ಕಾರ್ಯಕ್ರಮನ ವೈಭವವಾಗಿ ಮಾಡೋಣ ಅಂತ ಕುಸುಮ ಶ್ರೇಷ್ಠಿ ಹೇಳ್ತಾನೆ. ಪ್ರಾಣೇಶ್ವರ, ನನ್ನ ಜೀವನವೇ ಈಗ ನಿತ್ಯೋತ್ಸವದಿಂದ ಕೂಡಿದೆ. ಒಮ್ಮೆ ಹಿಗ್ಗು ಮೂಡುತ್ತದೆ, ಒಮ್ಮೆ ವೈರಾಗ್ಯ ಮೂಡುತ್ತದೆ. ಅದೇಕೋ ಅರಿಯೆ, ನನ್ನ ಭಾವ ಜೀವನದಲ್ಲಿ ವಿಭಿನ್ನ ಸ್ಪಂದನಗಳಾಗುತ್ತಿವೆ. ಒಮ್ಮೆ ರಾಗ ಹೊಮ್ಮುವುದು, ಒಮ್ಮೆ ತ್ಯಾಗ ಚೆನ್ನನಿಸುವುದು. ಒಮ್ಮೆ ಸಮಾನತೆ ಅನುಭವಿಸುವೆ, ಮತ್ತೊಮ್ಮೆ ತರತಮ ವಿವೇಚನೆ ಮಾಡುವೆ. ಒಮ್ಮೆ ತಲ್ಲೀನಳಾಗುವೆ, ಒಮ್ಮೆ ನಿರ್ಲಿಪ್ತಳಾಗುವೆ. ಒಮ್ಮೊಮ್ಮೆ ಪೌರುಷಿತಳಾಗುವೆ, ಮತ್ತೊಮ್ಮೆ ಸೌಮ್ಯತೆಯಿಂದೊಡಗೂಡುವೆ. ಅದೇಕೋ ಹೀಗೆ ಅರಿಯೇ ಎಂದಳು. ಪಾಪ ತನಗಾಗಿದ್ದ ವಿಭಿನ್ನವಾದ ಫೀಲಿಂಗ್ಸ್ ಎಲ್ಲ ಹೇಳ್ಕೊಳ್ತಾಳೆ. ಯಾಕೆಂದ್ರೆ ಆಕೆ ಕ್ಷತ್ರಿಯ ಕುಲದಲ್ಲಿ ಹುಟ್ಟೋ ರಾಜಮನೆತನದ ಹೆಣ್ಣು ಹೌದು, ತುಂಬಾ ಸಂಸ್ಕಾರವಂತಳಾದ ನಾರಿಮಣಿ ಹೌದು. ಆದ್ರಿಂದ ಅವಳಿಗೆ ವೈರಾಗ್ಯದ ಭಾವನೆನೂ ಮುಡ್ತಿರುತ್ತೆ. ಯಾಕೆಂದ್ರೆ ಅವಳು ಹೊತ್ತಿರೋದು ಆದಿಶಕ್ತಿ ಪರಾಶಕ್ತಿನಲ್ವಾ, 2 ಸಂತಾನಗಳು. ಅದೂನು ಆ ದೈವ ಶಕ್ತಿ ಹೊಟ್ಟೆಯಲ್ಲಿ ಇದ್ದಿದ್ರಿಂದ ವೈರಾಗ್ಯ ಭಾವನೆನೂ ಬರ್ತಾ ಇರುತ್ತೆ ಆಕೆಗೆ. ಅರಮನೆ ಜೀವನ ವೈಭವಪೇತ ಜೀವನದಲ್ಲಿ ಕ್ಷಾತ್ರ ಗುಣದಲ್ಲಿರೋದ್ರಿಂದ ಅವಳಿಗೆ ಜೀವನದಲ್ಲಿ ರಕ್ತಿ, ಆನಂದ, ಉತ್ಸಾಹ, ಸಂಭ್ರಮಗಳು ಮೂಡ್ತಾ ಇದೆ. 2 ಭಾವನೆಗಳು ನನ್ನನ್ನು ಕಾಡ್ತಾ ಇದೆ. ಒಂದೊಂದ್ಸಲಿ ಸಂಸಾರದ ಮೇಲೆ ರಾಗ ಬರುತ್ತೆ, ಆನಂದದ ಭಾವನೆ ಬರುತ್ತೆ. ಒಂದೊಂದ್ಸಲಿ ವಿರಾಗ ಬರುತ್ತೆ. ಒಂದೊಂದ್ಸಲಿ ನಿರ್ಲಿಪ್ತಳಾಗಿ ಸಮಾನತೆ ಫೀಲಿಂಗ್ ಆಗುತ್ತೆ ನನ್ನೊಳಗೆ. ಇನ್ನೊಂದ್ಸಲಿ ಏನೇನೋ ಭಾವ ಸ್ಪಂದನಗಳಾಗುತ್ತೆ. ಯಾಕೆ ಹೀಗಾಗ್ತಿದೆ ಅಂತ ಕೇಳ್ತಾಳೆ. ನೀನು ಇತ್ತೀಚೆಗೆ ಸೂಕ್ಷ್ಮ ಸಂವೇದನಾಶೀಲೆಯಾಗಿರುವೆ, ಗಂಡ ಹೇಳ್ತಾನೆ ಕುಸುಮ ಶ್ರೇಷ್ಠಿ. ಯಾಕೋ ಏನಡೆ ತುಂಬಾ ನೀನು ಸೆನ್ಸಿಟಿವ್ ಆಗಿದ್ದೀಯಾ ಅಂತ ಹೇಳ್ತಾರೆ. ಆದ್ದರಿಂದಲೇ ಹೀಗೆಲ್ಲ ಆಗುತ್ತಿರಬಹುದು. ನಿಶ್ಚಿಂತಳಾಗಿರು, ಆಗಿರುವುದೆಲ್ಲ ಒಳ್ಳೆಯದೇ.
ಆಗುತ್ತಿರುವುದೆಲ್ಲ ಒಳ್ಳೆಯದೇ, ಆಗುವುದೆಲ್ಲ ಒಳ್ಳೆಯದಕ್ಕಾಗಿ ಅಲ್ಲವೇ ಎಂದು ಹೇಳಿ ಸಮಾಧಾನ ಪಡಿಸಿದನು. ಗರ್ಭಿಣಿ ಸ್ತ್ರೀ ಪಾಪ ಅವರ ಪರಿಸ್ಥಿತಿ ಅಷ್ಟೇ ಸೆನ್ಸಿಟಿವ್ ಆಗಿರ್ತಲ್ವ, ಬಾಡಿ ಮೈಂಡ್ ಎಲ್ಲ ಸೆನ್ಸಿಟಿವ್ ಆಗುತ್ತೆ. ಇದೆಲ್ಲ ತುಂಬಾ ಕಾಮನು. ನೀನ್ ಯಾಕೋ ತುಂಬಾ ಭಾವನೆ ಜೀವಿ ಆಗ್ತಿದ್ದೀಯಾ, ಏನು ಆಗಲ್ಲ, ಈಗ ಏನೇನಾಗಿದೆ ಎಲ್ಲ ಒಳ್ಳೇದು ಆಗಿದೆ, ಮುಂದಕ್ಕೂ ಒಳ್ಳೇದಾಗುತ್ತೆ, ಈಗ್ಲೂ ಒಳ್ಳೇದಾಗ್ತಿದೆ, ಏನು ಚಿಂತೆ ಮಾಡ್ಬೇಡ ಅಂತ ಸಂತೈಸ್ತಾನೆ. ಎಂದಿನಂತೆಯೇ ಬಂಧು ಬಾಂಧವರು ಆಹ್ವಾನಿತರು ಎಲ್ಲರೂ ನೆರೆದರು. ಸೀಮಂತ ಹೋಮಕ್ಕೆ ಎಲ್ಲವೂ ಅಣಿಯಾಗಿತ್ತು. ಭಾಸ್ಕರಾಚಾರ್ಯರ ನೇತೃತ್ವದಲ್ಲಿ ವೈದಿಕ ವಿಧಾನದಲ್ಲಿ ನಡೆಸಲು ಅಮಾತ್ಯರ ಆದೇಶದಂತೆ ಎಲ್ಲವನ್ನೂ ಹೊಂದಿಸಿಟ್ಟಿದ್ದರು. ಸರ್ವಾಲಂಕಾರ ಭೂಷಿತರಾಗಿ ಲಕ್ಷ್ಮೀನಾರಾಯಣರಂತೆ ರಾರಾಜಿಸುತ್ತಿದ್ದ ಕುಸುಮ ದಂಪತಿಗಳು ಸೀಮಂತ ಹೋಮಕ್ಕೆ ಆಸೀನರಾದರು. ರಾಜಗುರುಗಳು ಎಲ್ಲವನ್ನೂ ವಿದ್ಯುಕ್ತ ರೀತಿಯಲ್ಲಿ ಅಗ್ನಿ ಕಾರ್ಯವನ್ನು ಸಾಂಗವಾಗಿ ಮುಗಿಸಲು ಮಾರ್ಗದರ್ಶನ ಮಾಡಿದರು. ಅಲ್ಲಿ ಸೇರಿದವರೆಲ್ಲರೂ ಕುಸುಮಾಂಬೆಯ ಅಲೌಕಿಕ ಕಾಂತಿಯನ್ನು ಕಂಡು ಜನಿಸಲಿರುವುದು ದೈವಾಂಶ ಸಂಭೂತನಿರಬಹುದೆಂದು ಮಾತನಾಡಿಕೊಂಡರು. ಅಲ್ಲದೆ ಪುತ್ರ ಕಾಮೇಷ್ಟಿ ಯಾಗ ಫಲದಿಂದ ಹುಟ್ಟುವ ಶಿಶುವಿನಿಂದ ಈ ತೇಜಸ್ಸು ಕಾಣುತ್ತಿದೆ ಎಂದು ಭಾವಿಸಿಕೊಂಡರು. ಅವರು ತುಂಬಾ ದೈವಿಕವಾಗಿರ್ತಾವ್ರು. ಏನ್ ಮಾಡಿದ್ರು, ನಮ್ಮಲ್ಲಿ ಇವಾಗ ಶಾಸ್ತ್ರ ಭಾಗಕ್ಕಿಂತ ದೈವಾರಾಧನೆಗಿಂತ ವೈಭವದ ಭಾಗ ಜಾಸ್ತಿ ಆಗ್ಬಿಟ್ಟಿದೆ. ಚೌಲ್ಟ್ರಿಗಳಲ್ಲಿ ಮಾಡ್ತೀವಿ, ವಿಡಿಯೋಗ್ರಾಫರ್ಸು, ಅಲಂಕಾರಗಳು, ಬಂಧು ಬಾಂಧವ್ರದೆಲ್ಲ ಪ್ರದರ್ಶನ, ವೈಭವದ ಪ್ರದರ್ಶನ ಇವೇ ಜಾಸ್ತಿ ಇದೆ. ಅಲ್ಲೆಲ್ಲ ದೈವಿಕವಾಗಿ ಮಾಡ್ತಿರ್ತಾರೆ. ಅವಾಗೆಲ್ಲ ಸಂಸ್ಕಾರವಂತ ಜನ ಇದ್ದಿದ್ದು, ಭಗವಂತನ ಆರಾಧನೆ ಪ್ರಧಾನವಾಗಿರ್ತಿತ್ತು. ಮಿಕ್ಕ ಏನೇ ಕಾರ್ಯಗಳಿದ್ದು ಅದು ಗೌಣವಾಗಿರ್ತಿತ್ತು. ಇವಾಗ ದಿನಗಳಿಗೆ ಲೆಕ್ಕ ಹಾಕೊಂಡ್ರೆ ಅದು ಬಹಳ ಪವಿತ್ರವಾಗಿ ನಡೆಸ್ತಾ ಇದ್ರು. ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅಲ್ಲಿ ಶ್ರೀಮಂತ ಹೋಮಕ್ಕೆ ಅವರಿಬ್ರು ಕೂತ್ಕೊಂಡಿದ್ರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣ ತರ ಕಾಣ್ತಿದ್ರಂತೆ. ಅವ್ರ ಮುಖದ ಕಾಂತಿ ಎಲ್ಲ ನೋಡಿ ಆಕೆಗಂತೂ ಒಳ್ಳೆ ತೇಜಸ್ಸು ಲಕ್ಷಣ ಇರುತ್ತೆ. ನಮ್ಮ ಮನುಷ್ಯರ ಜನ್ಮದಲ್ಲೇ ಗರ್ಭಿಣಿ ಸ್ತ್ರೀಗೆ ವಿಶೇಷ ಕಳೆ ಅಂತ ಎಲ್ರೂ ಮಾತಾಡ್ಕೊಳ್ತೀವಿ. ಅಂಥದ್ದು ಲೋಕೋತ್ತರ ದೈವಿ ಪುರುಷರನ್ನ ಹೊತ್ತಿರೋ ತಾಯಿಗೆ ಇನ್ನೆಷ್ಟು ಲಕ್ಷಣ ಇರುತ್ತಲ್ವಾ. ಆ ಮುಖ ಲಕ್ಷಣ ನೋಡಿ ಯಾವುದೋ ದೊಡ್ಡ ಆತ್ಮನೆ ಹುಟ್ಟುತ್ತೆ, ಆ ಮಗುವಿನಿಂದಲೇ ಇಷ್ಟು ತೇಜಸ್ ಕಾಣ್ತಾ ಇದೆ ಈಕೆ ಮುಖದಲ್ಲಿ ಅಂತ ಜನ ಎಲ್ಲ ಮಾತಾಡ್ಕೊಳ್ತಾರೆ. ಅಲೌಕಿಕ ಕಾಂತಿ ನೋಡ್ಬಿಟ್ಟು ದೈವಾಂಶ ಸಂಭೂತವಾದ ಆತ್ಮನೆ ಹುಟ್ಟುತ್ತೆ ಅಂತ ಎಲ್ರು ಮಾತಾಡ್ಕೊಳ್ತಾರೆ. ಎಲ್ಲಾ ಧಾರ್ಮಿಕ ವಿಧಿಗಳು ಮುಗಿದ ಬಳಿಕ ರಾಜಮನೆತನದವರು, ಮಣಿಕುಂಡಲನ ಬಂಧುಗಳು ಸಂಪ್ರದಾಯ ರೀತ್ಯ ಕುಸುಮಾಂಬೆಗೆ ಅರಿಶಿನ ಕುಂಕುಮ ನೀಡಿ ಪುಷ್ಪಮಾಲೆ ಹಾಕಿದರು. ನಮ್ಗೆಲ್ಲ ಗೊತ್ತಿರೋದಲ್ವಾ, ಮುತ್ತೈದೆ ಗರ್ಭಿಣಿ ಬೇರೆ ಅರಿಶಿನ ಕುಂಕುಮ, ಹೂವು, ಹಣ್ಣು, ಬಳೆ ಎಲ್ಲ ನೀಡುತ್ತಾರೆ. ಮುಡಿಯಲು ಪುಷ್ಪಗಳನ್ನಿತ್ತು, ವಸ್ತ್ರಾಭರಣಗಳನ್ನು ನೀಡಿ ಹಸಿರು ಬಳೆಗಳನ್ನು ಎರಡು ಕೈಗಳಿಗೂ ತೊಡಿಸಿದರು. ನೋಡಿದ ಮಾತ್ರದಿಂದಲೇ ಬಂದ್ರಾ ಈ ಪ್ಯಾರ ಓದ್ಬಿಡ್ತೀನಿ. ನಮಸ್ಕಾರ ಸರ್, ನಂದಿ ಸರ್ ನಮಸ್ಕಾರ. ಇವತ್ತು ಕಲರ್ ಸ್ವಲ್ಪ ವಾಯ್ಸ್ ತೊಂದರೆ ಇರೋದ್ರಿಂದ ನಾನು ಓದ್ತಾ ಇದ್ದೀನಿ. ಕುಸುಮಾಂಬೆಗೆ ಸೀಮಂತೋನ್ನಯನ ಮಂಗಳ ಕಾರ್ಯ ನಡೀತಾ ಇದೆ. ಈ ಪ್ಯಾರ ಓದ್ತೀನಿ, ನೀವು ಎಕ್ಸ್ಪ್ಲೇನ್ ಮಾಡಿ ಸರ್. ಎಲ್ಲಾ ಧಾರ್ಮಿಕ ವಿಧಿಗಳು ಮುಗಿದ ಬಳಿಕ ರಾಜಮನೆತನದವರು, ಮಣಿಕುಂಡಲನ ಬಂಧುಗಳು ಸಂಪ್ರದಾಯ ರೀತ್ಯ ಕುಸುಮಾಂಬೆಗೆ ಅರಿಶಿನ ಕುಂಕುಮ ನೀಡಿ ಪುಷ್ಪಮಾಲೆ ಹಾಕಿದರು. ಮುಡಿಯಲು ಪುಷ್ಪವಿತ್ತು, ವಸ್ತ್ರಾಭರಣಗಳನ್ನು ನೀಡಿ ಹಸಿರು ಬಳೆಗಳನ್ನು ಎರಡು ಕೈಗಳಿಗೂ ತೊಡಿಸಿದರು. ನೋಡಿದ ಮಾತ್ರದಿಂದಲೇ ತೃಪ್ತಿಯಾಗುವಷ್ಟು ರಾಜಮನೆತನಕ್ಕೊಪ್ಪುವ ಖಾದ್ಯ ಪದಾರ್ಥಗಳನ್ನು ಕುಸುಮಾಂಬೆಗೆ ನೀಡಿ ಆನಂದಿಸಿದರು. ಅದ್ಭುತವಾದ ಸಾಮೂಹಿಕ ವೀಣಾವಾದನ ಕಾರ್ಯಕ್ರಮ ನಡೆಸಿಕೊಟ್ಟವರು ಪ್ರಸಿದ್ಧ ವೈಣಿಕರಾಗಿದ್ದರು. ನಂತರ ವಾದ್ಯಗೋಷ್ಠಿ ಕರ್ಣಾನಂದಕರವಾಗಿ ಚೇತೋಹಾರಿಯಾಗಿತ್ತು. ಕುಸುಮಾಂಬೆಗೆ ಪ್ರಪಂಚದಲ್ಲಿ ತನಗಿನ್ನೇನೂ ಬೇಕೆಂಬುದಿಲ್ಲವೆನ್ನಿಸಿತು. ಸುವಾಸಿನಿಯರು ಸಂಪ್ರದಾಯ ಗೀತೆಗಳನ್ನು, ಸಮಯೋಚಿತವಾದ ಗೀತೆಗಳನ್ನೂ ಹಾಡಿ ಸಮಾರಂಭಕ್ಕೆ ಕಳೆ ತಂದರು. ಗರ್ಭಿಣಿಯಾದ ರಾಣಿಯನ್ನು ಮನಸಾರೆ ಹಾರೈಸಿದರು. ಆಹ್ವಾನಿತರೆಲ್ಲ ರಾಜಭೋಜನ ಉಂಡು ರಾಜಮನೆತನದ ಅಮೂಲ್ಯ ಕಾಣಿಕೆಗಳನ್ನೂ ಫಲತಾಂಬೂಲಗಳನ್ನೂ ಸ್ವೀಕರಿಸಿ ಸ್ವಸ್ಥಾನಕ್ಕೆ ತೆರಳಿದರು. ಚಿಕ್ಕದು ಇದು ಓದ್ಬಿಡ್ತೀನಿ ಸರ್. ಪುತ್ರ ಕಾಮೇಷ್ಟಿ ಯಾಗದ ಆರಂಭವಾದಂದಿನಿಂದ ಅರಮನೆಯಲ್ಲಿ ನಿತ್ಯೋತ್ಸವವೋ ನಿತ್ಯೋತ್ಸವ. ಭಾಸ್ಕರಾಚಾರ್ಯರಿಗೆ ತಮಗಾಗಿಯೂ ಆಶ್ರಮಕ್ಕಾಗಿಯೂ ಸ್ವೀಕರಿಸಿದ ದಾನಗಳು ಸಾಕಿನಿಸಿತು. ಇನ್ನು ಸ್ವೀಕರಿಸಿದರೆ ಅದೆಲ್ಲವನ್ನೂ ಸುಧಾರಿಸುವುದು ತಮಗೆ ಕಷ್ಟವಾದೀತೆಂದು ರಾಜನೊಡನೆ ನುಡಿದರು. ಕುಸುಮ ದಂಪತಿಗಳನ್ನು ಆಶೀರ್ವದಿಸಿ ತಾವು ಆಶ್ರಮಕ್ಕೆ ಹಿಂದಿರುಗಿದರು. ಹೇಳಿ ಸರ್.
ಸೀಮಂತ ಅನ್ನುವಂಥದ್ದು ಒಂದು ಗರ್ಭ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತ ವಿಧಿ. ಆ ನವಮಾಸ ತುಂಬಿದ ಮೇಲೆ ಅದನ್ನ ಮಾಡ್ತಾರೆ, ಅದೆಲ್ಲ ತಮಗ್ ಗೊತ್ತಿದೆ. ಅದು ಉದ್ದೇಶ ಏನು ಅನ್ನೋದು, ವೇದೋಕ್ತವಾದಂತ ಉದ್ದೇಶ ಏನು ಅನ್ನೋಂಥದ್ದನ್ನ ನಾವು ತಿಳಿದ್ರೆ ಅದು ಹೆಚ್ಚಿನ ಒಂದು ಸಂತೋಷ ಕೊಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ವಿಧಿ ವಿಧಾನಗಳೆಲ್ಲ ತಾವು ನೋಡಿರ್ತೀರಿ. ನಾನು ಅದರ ಪರಿಣಾಮಗಳೇನು ಅನ್ನೋದನ್ನಷ್ಟೇ ಹೇಳ್ತೀನಿ. ಇಲ್ಲಿ ಪುತ್ರ ಕಾಮೇಷ್ಟಿ ಅನ್ನೋಂತ ಶಬ್ದ ಕೂಡ ಬಂದೋಯ್ತು. ಅಂದ್ರೆ ಸಂತಾನಕ್ಕಾಗಿ ದಂಪತಿಗಳು ಒಂದು ಅಭಿಪ್ಸೆಯನ್ನು ಹೊಂದಿ ಶ್ರೇಷ್ಠವಾದ ಸಂತಾನವಾಗಲಿ ಅನ್ನೋಂಥದ್ದು ಹಿನ್ನೆಲೆಯಲ್ಲಿ ಇರ್ತದೆ. ಅದು ಇಚ್ಛಿತ ಕಾಮ. ಅದು ಆಗ್ಬೇಕಂತ ಸಂತಾನದ ಒಂದು ಸ್ಪಷ್ಟವಾದಂತ ತಿಳುವಳಿಕೆ ಯಾವ ತಾಯಿಗೂ ಯಾವ ತಂದೆಗೂ ಇರೋದಿಲ್ಲ. ನನಗೆ ಗಂಡು ಮಗನೇ ಬೇಕು, ನನಗೆ ಹೆಣ್ಣು ಮಗನೇ ಬೇಕು ಅನ್ನೋ ಅಂಥದ್ದು ಯಾರಿಗೂ ಸ್ವಾತಂತ್ರ್ಯ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ಅವರು ಎಷ್ಟು ನಮ್ಮ ಪೂರ್ವ ಜನ ಅತ್ಯಂತ ವ್ಯವಸ್ಥಿತವಾಗಿ ಈ ಒಂದು ಮಾನಸಿಕ ಒತ್ತಡಗಳನ್ನ ನಿಭಾಯಿಸ್ಕೊಳ್ತಾ ಇದ್ರು ಅನ್ನೋದೇ ಜಾಣ್ಮೆ. ಅವರ ಜಾಣ್ಮೆನೆ ಬಹಳ ಸೋಜಿಗ ಹುಟ್ಟಿಸ್ತದೆ. ಒಟ್ಟಾರೆ ಸಂತೋಷವಾಗಿದ್ರೆ, ಶ್ರೇಷ್ಠವಾದ ಚಿಂತನೆಗಳಲ್ಲಿದ್ರೆ, ಸಮುದಾಯಕ್ಕೆ ಬರ್ತಕ್ಕಂತ ಆಗಮನಿಸ್ತಕ್ಕಂತ ಹೊಸ ಸಂತಾನ ಒಂದು ಸಂತೋಷ ಕೊಡುವಂತಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ಅವ್ರು ಭಾವಿಸಿದ್ರು. ಗಂಡಾಯ್ತು ಹೆಣ್ಣಾಯ್ತು ಅಂತ ಹೇಳೋದನ್ನ ತಲೆ ಕೆಡಿಸ್ಕೊತಿರ್ಲಿಲ್ಲ. ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಇದು ಲೌಕಿಕವಾದ ದೃಷ್ಟಿಕೋನ ಆಯ್ತು. ಆದ್ರೆ ಇಲ್ಲಿ ಏನು ನಡೀತು ವಿಧಿ ವಿಧಾನಗಳು, ದಾನ ಧರ್ಮ ಯಜ್ಞ ಹೋಮ ಹವನ ಭೋಜನಗಳು ಈ ತರದ್ದೆಲ್ಲ ಏನ್ ನಡೀತಾ ಇದೆ, ಇದು ಕೇವಲ ಅನ್ನಮಯಕ್ಕೆ ಮಾತ್ರ ಅಲ್ಲ. ಅದು ಸ್ವಲ್ಪ ಮುಂದುವರೆದು ಆಧ್ಯಾತ್ಮದ ವಿಷಯಕ್ಕೂ ಹೋಗಿ ಮುಟ್ತದ. ನಾವು ಅನ್ನದಾನ ಮಾಡ್ತೀವಿ ಅನ್ನಮಯಕ್ಕಾಗಿ, ಜ್ಞಾನದಾನ ಮಾಡ್ತೀವಿ ಮನೋಮಯಕ್ಕಾಗಿ. ಅತ್ಯಂತ ಶ್ರೇಷ್ಠವಾದದ್ದೇ ಜ್ಞಾನದಾನ, ದಾಸೋಹ ಅಂತಾನು ಕರೀತಾರೆ. ಅದರ ಜೊತೆಗೆ ಸಮುದಾಯದಲ್ಲಿ ಬರ್ತಕ್ಕಂಥ ವ್ಯಕ್ತಿ ಒಂದು ಶ್ರೇಷ್ಠ ಸ್ಥಾನವನ್ನು ಅಲಂಕರಿಸ್ತಾನೆ ಅನ್ನುವಂಥದ್ದೊಂದು ಪೂರ್ವ ಜ್ಞಾನ ನಮಗಿದ್ದಾಗ ಆ ಸಂತಾನವನ್ನ ಸ್ವಾಗತ ಮಾಡ್ಲಿಕ್ಕೆ ಇಡೀ ಸಮುದಾಯವೇ ಸಿದ್ಧವಾಗಬೇಕಾಗತ್ತೆ. ಸಮುದಾಯದ ಮಾನಸಿಕತೆಯು ಸಿದ್ಧವಾಗಬೇಕಾಗತ್ತೆ. ಸೊ ಅವರೆಲ್ಲರ ಇಚ್ಛೆ ಏನಿದೆ, ಸಮುದಾಯದ ಇಚ್ಛೆ ಏನಿದೆ, ಅದು ಕೆಲವು ವ್ಯಕ್ತ ಮಾಡ್ಬೋದು, ಕೆಲವು ವ್ಯಕ್ತ ಮಾಡಕ್ ಆಗಲ್ಲ. ನಮಗಿಂತ ರಾಜ ಬೇಕು, ನಮಗಿಂತ ಚೀಫ್ ಮಿನಿಸ್ಟರ್ ಬೇಕು, ನಮಗಿಂತ ಮುಖ್ಯಮಂತ್ರಿ ಬೇಕು ಅಂತ ಹೇಳಿ ಇರ್ತದೆ. ಮನುಷ್ಯರ ಮನಸ್ಸಿನೊಳಗಡೆ ಇರ್ತದೆ. ಹೇಗೆ ತಾಯಿಗೆ ನನಗಿಂತ ಮಗ ಬೇಕು, ನನಗಿಂತ ಮಗಳು ಬೇಕು ಅನ್ನೋದು ಇರ್ತದೋ, ಹಾಗೆ ಪ್ರಜೆಗಳ ಮನಸ್ಸಿನೊಳಗಡೆಗೂ ಕೂಡ ನಮಗೆ ಇಂಥ ಸಂತಾನ ಇರುವಂತ ಒಬ್ಬ ಶ್ರೇಷ್ಠ ಸಂತಾನ ಆಗುವಂತ ಒಬ್ಬ ರಾಜ ನಮ್ಗೆ ಮುಂದೆ ಭವಿಷ್ಯದಲ್ಲಿ ಸಿಕ್ಕರೆ ಒಳ್ಳೆಯದು ಅನ್ನುವಂಥದ್ದೊಂದು ಸಂಕಲ್ಪ ಇರ್ತದೆ. ಹಾಗಾಗಿ ಅವರನ್ನು ಸೇರಿಸಿ ಅವರ ಮನಸ್ಸನ್ನು ಸಂತೋಷಪಡಿಸಿ ಅವರ ಮನಸ್ಸಿನ ಅಭೀಪ್ಸೆ ಏನಿದೆ ಅನ್ನೋದನ್ನ ಅಲ್ಲಿ ಪ್ರಾರ್ಥನಾ ರೂಪದೊಳಗಡೆಗೆ ನಿವೇದಿಸಿದಾಗ ಅದು ಆಗ್ತಕ್ಕಂಥ ಸಂತಾನದ ಮೇಲೆ ಪರಿಣಾಮ ಉಂಟು ಮಾಡ್ತದೆ ಅನ್ನೋದು ಕೂಡ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಇದು ಆಗಿರುವಂಥದ್ದು ಸಾಮಾನ್ಯ ಸಂತಾನ ಅಲ್ಲ, ಇದು ಸಾಮಾನ್ಯ ಮಾನವ ಸಂತಾನ ಅಲ್ಲ. ಒಬ್ಬ ರಾಜನ ಮನೆಯೊಳಗಡೆಗೆ ಭವಿಷ್ಯದ ರಾಜನಾಗ್ತಕ್ಕಂಥ ವ್ಯಕ್ತಿಯ ಆಗಮನಕ್ಕಾಗಿ ಮಾಡ್ತಾ ಇರುವಂಥದ್ದು ಇದು ಈ ಒಂದು ಸೀಮಂತ. ಹಾಗಾಗಿ ಅಲ್ಲಿ ಜನರ ಮನಸ್ಸನ್ನ ಸಂತೋಷ ಪಡಿಸ್ತಕ್ಕಂಥ, ಅವರ ತೃಪ್ತಿಯನ್ನ ಬಹಳ ಪ್ರಧಾನವಾಗಿ ಪರಿಗಣಿಸ್ತಕ್ಕಂಥ ಒಂದು ಕೆಲಸ ಇಲ್ಲಿ ನಡೆದಿದೆ ಅಂತ ಹೇಳಿ ನನಗನ್ನಿಸ್ತದೆ. ಜನರ ಮನಸ್ಸಿನ ಅಭೀಪ್ಸೆ ಏನಿದೆ ಅದು ಮಹಾತ್ಮರನ್ನ ತಪ್ಪದೆ ಇಳೆಗೆ ಎಳೆ ತಪ್ಪುದು ಕಣ ಅಂತ ಹೇಳಿ ಕುವೆಂಪು ಹೇಳ್ತಾರೆ ರಾಮಾಯಣದೊಳಗಡೆ. ಜನಮನದ ಭಕ್ತಿಯೇ ಭಗವಂತನ ಶಕ್ತಿ ಅಂತ ಕೂಡ ಹೇಳ್ತಾರೆ. ಯಾವ ದೇವರಿಗೆ ಹೆಚ್ಚು ಹೆಚ್ಚು ಭಕ್ತರು ಹೋಗ್ತಾರೋ ಆ ದೇವರಿಗೆ ಶಕ್ತಿ ಜಾಸ್ತಿ. ಯಾಕೆಂತಂದ್ರೆ ಹೋಗ್ತಕ್ಕಂಥ ಭಕ್ತರ ಶಕ್ತಿನೇ ಭಗವಂತನಿಗೆ ಬರುವಂಥದ್ದು. ಹಾಗಾಗಿ ಯಾವ ದೇವಸ್ಥಾನಕ್ಕೆ ಭಕ್ತರೇ ಹೋಗಲ್ವೋ ಅದೆಲ್ಲ ಹಾಳು ಬೀಳುತ್ತೆ. ನೋಡಿ, ಹಳ್ಳಿಗಳಲ್ಲಿ ಎಷ್ಟೋ ದೇವಸ್ಥಾನಗಳು ಹಾಳು ಬಿದ್ದಿದೆ. ವಿಗ್ರಹಗಳೆಲ್ಲ ಧೂಳು ಹಿಡಿದು ಜಾಡು ಹಿಡಿದು ಸಂಪೂರ್ಣವಾಗಿ ಕಲಾಹೀನವಾಗಿ ಹೋಗಿದ್ದಾರೆ. ಯಾಕೆಂತಂದ್ರೆ ಭಕ್ತರು ಹೋಗ್ಲಿಲ್ಲ ಅಂತಂದ್ರೆ ಅಲ್ಲಿ ಶಕ್ತಿ ಸಂಚಯ ಆಗಲ್ಲ ದೇವರಿಗೆ. ಪ್ರಾಣ ಪ್ರತಿಷ್ಠೆ ಅಂತ ಅಂದ್ರೆ ಭಕ್ತರು ಹೋಗ್ಬೇಕು, ರೆಗ್ಯುಲರ್ ಆಗಿ ದೇವಸ್ಥಾನಗಳಿಗೆ ಹೋಗ್ಬೇಕು. ಹೋಗ್ತಾ ಬರ್ತಾ ಇದ್ರೆ ಆ ದೇವರಿಗೆ ಒಂದು ವಿಶೇಷವಾದ ಮಹಿಮೆ ಅನ್ನುವಂಥದ್ದು ಸಿದ್ಧಿಸ್ತದೆ.
ಹಾಗೆ ಇಲ್ಲೂ ಕೂಡ ಶ್ರೀಮಂತರ ಈ ಸನ್ನಿಧಿ ಒಳಗಡೆ, ಅವಕಾಶದ ಒಳಗಡೆಗೆ, ಈ ಸನ್ನಿವೇಶದೊಳಗಡೆಗೆ ಬರ್ತಕ್ಕಂಥ ಪ್ರಜೆಗಳು ತೃಪ್ತಿಯಿಂದ ತಣಿದು ದೊರೆಗೆ ಒಳ್ಳೇದಾಗ್ಲಿ, ಒಳ್ಳೆ ಸತ್ತಾನವಾಗ್ಲಿ ಅಂತ ಹೇಳಿ ಪ್ರಾರ್ಥಿಸಿದ್ರೆ ಇಚ್ಛೆ ಏನಿದೆಯೋ ಅದು ಒಂದು ತಾಯಿಗಳ ಇಚ್ಛೆ. ಇಲ್ಲಿ ಬಹಳ ವಿಶೇಷವಾದಂತ ಒಂದು ಇದನ್ನ ನಾವು ನೋಡ್ಬೋದು. ಓದ್ಲಿ ಸರ್ ನೆಕ್ಸ್ಟ್. ಸರ್ ಇನ್ನು ಹೇಳ್ತಾ ಇದ್ದೀರಾ, ಮುಂದುವರಿಸ್ಲಾ ಸರ್? ಇಲ್ಲ, ನೀನು ಓದು. ನೀವು ಯೋಗ ಮಂದಿರದಲ್ಲಿ ಇದ್ದೀರಲ್ಲ ಜ್ಯೋತಿ ಅವರೇ? ಹೌದು ಹೌದು. ಅದಕ್ಕೆ ಅದು ಮೇಲ್ಗಡೆ ಕಟೌಟ್ ಎಲ್ಲ ಕಾಣಿಸ್ತಾ ಇದೆ. ಹೌದಾ? ಓದಮ್ಮ. ಆಗ್ಲಿ, ಓದಿ ಮೇಡಮ್, ಓದಿ. ಓದ್ತೀನಿ ಸರ್. ಜಗತ್ತಿಗೆ ತನ್ನ ಮಗು ಆಗಮಿಸುವ ಮೊದಲೇ, ಅಂದರೆ ತನ್ನ ಉದರದಲ್ಲಿರುವಾಗಲೇ ಶಿಕ್ಷಣ ಕೊಡುವ ಕಾರ್ಯ ಎಷ್ಟು ಅದ್ಭುತವಾಗಿದೆ, ಧರ್ಮ ಪಾಲನೆಯು ಅದೆಷ್ಟು ಪರಿಣಾಮಕಾರಿಯಾಗಿದೆ ಎಂದುಕೊಂಡಳು ಕುಸುಮಾಂಬೆ. ಬಹುಜನರ ದೃಷ್ಟಿ ತಾಕಿ ಕುಸುಮಾಂಬೆಗೆ ಮೈಕೈ ಭಾರವೆನಿಸಿತು. ಲಘು ಆಹಾರ, ಕ್ಷೀರ ಸೇವನೆ, ವಿಶ್ರಾಂತಿಗಳಿಂದ ಎಲ್ಲ ಸರಿ ಹೋಗುವುದೆಂದು ರಾಣಿಯ ತಾಯಿಯು ಮಗಳ ಕಡೆ ವಿಶೇಷ ಗಮನವಿತ್ತು ಉಪಚರಿಸಿದಳು. ಬಳಿಯಲ್ಲಿಯೇ ಇದ್ದು ಹಾಯಾಗಿ ನಿದ್ರಿಸಿದ ಬಳಿಕ ತನ್ನ ಮಂದಿರಕ್ಕೆ ಬಂದಳು. ರಾಜವೈಭವವೂ ಆಯಾಸಕರವೇ ಎಂದು ಕುಸುಮಶ್ರೇಷ್ಠಿ ತನ್ನ ಶಯ್ಯಾಗೃಹಕ್ಕೆ ಬಂದಾಗ ನೋಡಿದನು. ನನ್ನ ಧರ್ಮಪತ್ನಿ ಎಲ್ಲರ ಕೇಂದ್ರ ಬಿಂದುವಾಗಿ, ಲಾವಣ್ಯ ಸಿಂಧುವಾಗಿ, ಮಮತೆಯ ಬಂಧುವಾಗಿ ಅರಮನೆ ಸಾಮ್ರಾಜ್ಞಿಯಾಗಿದ್ದಾಳೆ. ಈಗ ಅವಳಿಗೆ ನಿದ್ರೆಯೇ ಪರಮಸುಖವೆನ್ನಿಸಿದೆ ಎಂದು ಯೋಚಿಸಿಕೊಳ್ಳುತ್ತಾ ಅವಳನ್ನೇ ಕಣ್ತುಂಬ ನೋಡತೊಡಗಿದನು. ಈ ಸಾಧ್ವೀಮಣಿಯು ಇಂದು ಅಸಾಮಾನ್ಯ ಲಾವಣ್ಯ ನಿಧಿಯಾಗಿದ್ದಾಳೆ. ತನ್ನ ಮಾತೃತ್ವದ ಭಾಗ್ಯದ ಜೊತೆಗೆ ಸಕಲ ವೈಭವಗಳನ್ನೂ ಅನುಭವಿಸುತ್ತಾ ದಣಿದಿರುವ ಇವಳಿಗೆ ನಿದ್ರಾಭಂಗ ತರುವುದು ಕೂಡದು. ತನ್ನ ಕನಸೆಲ್ಲ ನನಸಾಗುತ್ತಿರುವ ಸಂತೋಷ ಸಾಗರದಲ್ಲಿ ಮುಳುಗಿ ನಿದ್ರಾನಂದದಲ್ಲಿ ನಿಶ್ಚಿಂತಳಾಗಿದ್ದಾಳೆ. ತಾನೊಂದು ಮಗುವಿಗೆ ತಾಯಾಗಲಿದ್ದರೂ ತಾನೇ ಒಂದು ಮಗುವಿನಂತೆ ಮುಗ್ಧ ಪ್ರಸನ್ನ ಮುಖಮುದ್ರೆಯಿಂದ ಕಾಣುತ್ತಿದ್ದಾಳೆ. ಆಲಸ್ಯ ನಿದ್ರೆಗಳಿಗೆ ದೂರವಾದ ಈ ತನ್ನ ಪ್ರಿಯ ಭಾಮಿನಿಯು ಇಂದು ನನ್ನ ಜೊತೆಯಲ್ಲಿ ಮಾತೊಂದನ್ನೂ ಆಡದೆ ಮತ್ತಳಂತೆ ನಿದ್ರಿಸುತ್ತಿದ್ದಾಳೆ. ಅಷ್ಟು ಹೇಳಿ ಸರ್. ನೆಕ್ಸ್ಟ್ ನಿದ್ದೆದು ಹೇಳಿದ್ದಾರೆ ಚಿಕ್ಕಮ್ಮ, ಇಷ್ಟು ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಎಲ್ಲ ಹೆಣ್ಮಕ್ಳಾದ್ರಿಂದ ನಾನು ವಿವರಿಸ್ಬೇಕಾಗಿಲ್ಲ. ಗರ್ಭದಲ್ಲಿ ಒಂದು ಶಿಶು ಇರುವಾಗ ಗರ್ಭಿಣಿಯ ಹೆಂಗಸಿನ ಮನಸ್ಸು ಸಂಪೂರ್ಣವಾಗಿ ಬೇರೊಂದು ಮಾನಸಿಕತೆಯನ್ನ ಹೊಂದಿರ್ತದೆ. ಅದು ಬಹಳ ವಿಶೇಷವಾದಂತ ಒಂದು ಅನುಭೂತಿಗೂ ಕಾರಣ ಆಗುತ್ತೆ. ತನ್ನ ಶರೀರದಲ್ಲಿ ಹೊಸದೊಂದು ಜೀವದ ಆಗಮನ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆ ನಡೀತಾ ಇರುವಂತದ್ದು ಸಾಮಾನ್ಯ ಅಲ್ಲ. ಅದು ಗರ್ಭದಲ್ಲಿ ಮಗು ಇರುವಾಗ ಅನೇಕ ವಿಶೇಷವಾದ ಅಲೌಕಿಕ ಅನುಭವಗಳು ಕೂಡ ಕೆಲವು ಸಾರಿ ಆ ಮಗುವಿನ ಒಂದು ಮಾನಸಿಕತೆಯ ಮೇಲೆ, ಆ ಮಗುವಿನ ಜೀವದ ಒಂದು ಶ್ರೇಷ್ಠತೆಯ ಮೇಲೆ ತಾಯಿಗೂ ಕೂಡ ಅದು ಉಂಟಾಗತ್ತೆ. ಅದು ವಿಶೇಷವಾದ ಅನುಭವ ಆಗತ್ತು. ಗಂಡಸರಿಗೆ ಅದೃಷ್ಟ ಯೋಗ ಎರಡೂ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಮುಗ್ಧತೆ ಏನಿದೆ, ಮಗುವಿನ ಮುಗ್ಧತೆ ಇದೆ, ಅದು ತಾಯಿಯ ಮುಗ್ಧತೆ ಆಗತ್ತೆ. ಹಾಗೆ ತಾಯಿಯ ಒಂದು ಸಂಕಲ್ಪ ಏನಿದೆ, ಅದು ಮಗುವಿನ ಸಂಕಲ್ಪ ರೂಪದೊಳಗಡೆಗೆ ಆ ಶರೀರದೊಳಗಡೆಗೆ ಕೆಲಸ ಮಾಡುತ್ತೆ. ಹಾಗಾಗಿ ಮಗುವಿನ ಶರೀರ, ಮಗುವಿನ ಮನಸ್ಸು, ತಾಯಿಯ ಶರೀರ, ತಾಯಿಯ ಮನಸ್ಸು, ಇವುಗಳ ಒಂದು ಸಾಮರಸ್ಯ, ಸಮನ್ವಯ, ಒಂದು ವಿಶೇಷವಾದ ಸಾಯುಜ್ಯ ಅಲ್ಲಿ ಆಧ್ಯಾತ್ಮಿಕವಾದದ್ದು. ಅದು ಆಕೆಗೆ ಮಾತ್ರ ಅಂತದ್ದೊಂದು ಪ್ರಕೃತಿಯ ಒಂದು ಕೊಡುಗೆ ಹೆಣ್ಣಿಗೆ ಮಾತ್ರ ಇದೆ. ಅದನ್ನ ಇಲ್ಲಿ ಸೂಕ್ಷ್ಮವಾಗಿ ರಾಜೇಶ್ವರಿ ಅವರು ಚಿತ್ರಿಸಿದ್ದಾರೆ ಅನಿಸ್ತದೆ. ನೆಕ್ಸ್ಟ್ ನಿದ್ದೆ ಬಗ್ಗೆ ಹೇಳಿದ್ದಾರೆ. ದೈವ ಕೃಪೆಯು ಇಡೀ ವಿಶ್ವದ ಜೀವರಾಶಿಗಳಲ್ಲಿ ಸಮಾನವಾಗಿ ಹರಿದಿದೆ ಎನ್ನುವುದಕ್ಕೆ ಈ ನಿದ್ರೆಯೊಂದು ಸಾಕ್ಷಿಯಾಗಿದೆಯಲ್ಲ. ಈ ನಿದ್ರೆಯು ಎಂಥ ಮಹಿಮೆಯಿಂದ ಕೂಡಿದೆ. ಏನೂ ಶ್ರಮವಿಲ್ಲದೆ ಸುಖಾಂಬುದಿಯಲ್ಲಿ ಮುಳುಗಬಹುದು. ಯಾವ ನಾಣ್ಯವನ್ನೂ ತೆರಬೇಕಾಗಿಲ್ಲ. ವಯಸ್ಸು, ತಾಣ, ಅಂತಸ್ತುಗಳ ಅರಿವಿಲ್ಲ. ಮೈಮನ ಬುದ್ಧಿಗಳ ಗದ್ದಲವಿಲ್ಲ. ರೋಗ ರುಜಿನಗಳ ಬಾಧೆ ಇಲ್ಲ. ಸ್ತ್ರೀ ಪುರುಷ ಭಾವದ ಎಚ್ಚರಿಕೆ ಇಲ್ಲ. ಬಡವ ಬಲ್ಲಿದ ಭೇದವಿಲ್ಲ. ಮೇಲರಿಮೆ ಕೀಳರಿಮೆಗಳ ಕಾಟವಿಲ್ಲ. ಕರ್ತವ್ಯದ ಕರೆಯಿಲ್ಲ. ದ್ವಂದ್ವಗಳ ಸ್ಪರ್ಶವಿಲ್ಲ. ಜಗತ್ತಿನ ಸ್ಮರಣೆ ಇಲ್ಲ. ಕಾಲದ ಅರಿವಿಲ್ಲ.
ತಾನು ಉಸಿರಾಡುವುದನ್ನು ಮರೆಯುವ, ತಾನು ನಿದ್ರಿಸುತ್ತಿರುವುದನ್ನೇ ಅರಿಯದ ಎಂತಹ ಹಾಯಾದ ಸುಷುಪ್ತಿಯಲ್ಲಿದ್ದಾಳೆ. ಇದು ಪ್ರಕೃತಿ ದತ್ತವಾಗಿ ದೊರೆತಿರುವ ವರದ ರೂಪದ ಅವಸ್ಥೆಯಲ್ಲವೇ? ಇಂತಹ ಅವಸ್ಥೆಯಲ್ಲಿ ತಾನು ಸಮಾಧಿ ಯೋಗದಲ್ಲಿರುವಂತೆ ಮೈಮರೆತಿದ್ದಾಳೆ. ಇರಲಿ, ನಾಳೆ ಮಾತನಾಡಿಸುವೆ ಎಂದುಕೊಳ್ಳುತ್ತಾ ಸಾಲಂಕೃತಳಾಗಿಯೇ ಮಲಗಿಬಿಟ್ಟಿದ್ದ ಅವಳ ಆಭರಣಗಳನ್ನೂ ಮುಟ್ಟದೆ ತಾನೂ ನಿದ್ರಿಸಿದನು. ಧರ್ಮಪರಾಯಣಳು, ಜಪಯೋಗ ನಿಷ್ಠಳು ಆದ ಕುಸುಮಾಂಬೆಗೆ ಎಲ್ಲ ವೈದಿಕ ಸಂಸ್ಕಾರಗಳನ್ನು ಮಾಡಿ ಮುಕ್ತಾಯಗೊಳಿಸಿದ ಬಳಿಕ ಇನ್ನು ಶಿಶು ಜನನ ನಿರೀಕ್ಷೆಯೊಂದೇ ಮನಸ್ಸನ್ನು ಆವರಿಸತೊಡಗಿತು. ಆದರೂ ಕುಸುಮಾಂಬೆ ತನ್ನ ನಿತ್ಯಾಭ್ಯಾಸ ಬಲದಿಂದ ಜಪ, ಧ್ಯಾನ, ಗಾನ, ಸದ್ವಿಷಯ ಚಿಂತನೆ, ಪತಿಯ ಜೊತೆ ಆಧ್ಯಾತ್ಮ ಚಿಂತನೆ, ಕರ್ತವ್ಯ ನಿರ್ವಹಣೆ ಹೀಗೆ ಸಾರ್ಥಕ ವಿಧಾನದಲ್ಲಿ ದಿನಗಳೆಯತೊಡಗಿದಳು. ಹೇಳ್ತೀರಾ ಸರ್ ಇಷ್ಟು? ಇಲ್ಲಿ ಬಹಳ ವಿಶೇಷವಾದಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೋಜಿಗ ಅನ್ನಿಸ್ತದೆ ಇದು. ನಿದ್ದೆಯನ್ನ ಅವರು ವರ್ಣಿಸಿರುವಂತದ್ದು ಸ್ವಲ್ಪ ಇನ್ನೊಂದ್ಸರಿ ಅದನ್ನ ನೀವು ನಿಧಾನವಾಗಿ ಅದನ್ನ ಮನಸ್ಸಿಟ್ಟು ಓದ್ಕೊಂಡ್ರೆ ಅದು ಬಹಳ ವಿಶೇಷವಾದ ಅನುಭೂತಿಗೆ ಕಾರಣ ಆಗುತ್ತದೆ. ಅದು ಸಮಾಧಿ ಸ್ಥಿತಿಗೆ ಹೋಲಿಸ್ಬಿಟ್ಟಿದ್ದಾರೆ. ಅಲ್ಲಿ ಸಿಗೋ ಆನಂದನ ಸಮಾಧಿ ಸ್ಥಿತಿಗೆ ಹೋಲಿಸ್ಬಿಟ್ಟಿದ್ದಾರೆ ಸರ್. ಆದ್ರೆ ಅವರು ಅದನ್ನ ಸಾಧಿಸಿದ್ದಾರೆ ಅಂತ ಆ ಮಾತಿನಲ್ಲಿ ಸ್ಪಷ್ಟವಾಗಿ ಆ ಬರವಣಿಗೆನಲ್ಲಿ ಗೊತ್ತಾಗ್ತಾ ಇದೆ. ಅದು ಆ ಅವಸ್ಥೆಯನ್ನ ಅವ್ರು ತಲುಪಿದ್ರು ಅಂತ. ಅದೇನಂದ್ರೆ ನಿದ್ದೆ ಅಂದ್ರೆ ಅದರಲ್ಲೂ 3 ತರ: ತಾಮಸ, ರಾಜಸ, ಸಾತ್ವಿಕ ಅಂತ. ಇಲ್ಲಿ ಏನ್ ಬರವಣಿಗೆ ಕಾರಣ ಆಗಿದೆ ಅದು ಪರಮ ಸಾತ್ವಿಕವಾಗಿರ್ತಕ್ಕಂಥ ಜೀವವೊಂದರ ಅರಿವು. ತಾಮಸಿಕರಿಗೆ ಇದು ಅಪ್ಲೈ ಆಗಲ್ಲ. ಇದು ಈ ಬರವಣಿಗೆ ಏನಿಲ್ಲಿ ಇವರು ನಿದ್ದೆ ಬಗ್ಗೆ ವರ್ಣನೆ ಮಾಡಿದರೆ ಅದು ತಾಮಸಿಕರಿಗೆ ಅದರಿಂದ ಯಾವ ಅನುಭವವೂ ಆಗಲ್ಲ, ಅದರಿಂದ ಯಾವ ಪ್ರಯೋಜನವೂ ಆಗಲ್ಲ. ರಾಜಸಿಕ ನಿದ್ದೆ ಮಾಡುವಂಥವ್ರಿಗೂ ಇದರಿಂದ ಏನು ಲಾಭ ಆಗಲ್ಲ. ಆದ್ರೆ ಸಾತ್ವಿಕ ನಿದ್ದೆ ಅನ್ನೋಂಥದ್ದೇನು ನಾವು ನೋಡಬಹುದು ಅಂತ ಅಂದ್ರೆ, ಶರೀರ ಅನ್ನೋದು ಸಂಪೂರ್ಣವಾಗಿ ಶಾಂತವೂ ಶಾಂತವೂ ಆಗಿ ತನ್ನ ಕ್ರಿಯೆ ಒಳಗಡೆ ಇರ್ತದ. ಅವಾಗ ಪ್ರಾಣದ ಪ್ರವಾಹಗಳು ಕೂಡ ಅತ್ಯಂತ ಸುಸಂಬದ್ಧವಾಗಿ, ಸುಸಂಗತವಾಗಿ ಶರೀರದ ಎಲ್ಲ ನಾಡಿಗಳಲ್ಲಿ ಸಮತೋಲಿತವಾಗಿ ಪ್ರವಾಹ ಮಾಡ್ತಾ ಇರುತ್ತೆ. ಪ್ರಾಣ ಎಲ್ಲ ಚಕ್ರಗಳಲ್ಲಿ ಅತ್ಯಂತ ನಿಯಮಿತವಾಗಿ, ವ್ಯವಸ್ಥಿತವಾಗಿ ಪ್ರಾಣದ ಸಂಚಾರ ನಡೀತಾ ಇರುತ್ತೆ. ಇನ್ನ ಮಾನಸಿಕವಾಗಿ ಯಾವ ತಾಕಲಾಟಗಳು ಇಲ್ಲದೆ ಮನಸ್ಸು ಒಂದು ಊರ್ಧ್ವ ಲೋಕದ ಸಂಗತಿಗಳನ್ನ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದಂತ ಒಂದು ಸಾಧನವಾಗಿ ರೂಪಾಂತರ ಆಗಿರ್ತದೆ. ಇಂದ್ರಿಯಗಳಿಂದ ಸಂಪೂರ್ಣವಾಗಿ ಬಿಡಿಸಿಕೊಂಡಂತ ಮನಸ್ಸು, ಅಹಂ ಮತ್ತು ಮಮಗಳಿಂದ ಬಿಡಿಸಿಕೊಂಡ ಮನಸ್ಸು ಏನಾಗಿರ್ತದೆ ಅಂದ್ರೆ ಪರದ ಕಡೆಗೆ ನೋಂತಿರ್ತದೆ. ಅದು ಪರತತ್ವದ ಕಡೆಗೆ ತನ್ನ ಮುಖ ಮಾಡಿರ್ತದೆ. ಅದು ಆ ಮನಸ್ಸು ಇಲ್ಲಿ ಪ್ರಧಾನವಾಗಿ ಈ ಅವಸ್ಥೆಗೆ ಕಾರಣ ಆಗುತ್ತೆ. ತಾಮಸಿಕರಿಗೆ ಅದು ಸಾಧ್ಯವಿಲ್ಲ, ರಾಜಸಿಕರಿಗೂ ಅದು ಸಾಧ್ಯವಿಲ್ಲ. ಸಾಧನೆ ವಿನ, ಅಂತರಂಗದ ಸಿದ್ಧಿ ವಿನ ಈ ಅನುಭವ ವೇದ್ಯವಾಗಲ್ಲ. ಹಾಗಾಗಿ ಅದನ್ನ ಇನ್ನೊಂದ್ಸರಿ ನೀವು ನಿಧಾನವಾಗಿ ಓದ್ಕೊಳ್ಳಿ ಅಂತ ನಾನು ಹೇಳಿದ್ದು. ಇಲ್ಲಿ ಹೇಳಿರೋದು ನಿದ್ದೆ ಅಲ್ಲ, ಇದು ವಿಶೇಷವಾದಂತ ಒಂದು ಮೆಡಿಟೇಟಿವ್ ಸ್ಟೇಟ್. ಅದು ಹೈಯೆಸ್ಟ್ ಸ್ಟೇಟ್ ಆಫ್ ಎಕ್ಸಿಸ್ಟೆನ್ಸ್ ಅಂತ, ಅಸ್ತಿತ್ವದ ಪರಮೋಚ್ಚ ಅವಸ್ಥೆ ಅದು. ಅಲ್ಲಿ ದೇಹವೂ ಇರುತ್ತೆ, ಪ್ರಾಣವೂ ಇರುತ್ತೆ, ಮನಸ್ಸೂ ಇರುತ್ತೆ. ಆದ್ರೆ ಭವದಿಂದ ದೂರ ಆಗಿರ್ತದೆ, ಇಂದ್ರಿಯಾನುಭವಗಳಿಂದ ದೂರ ಆಗಿ ಅತೀಂದ್ರಿಯಾನುಭವಗಳಿಗೆ ಯೋಗ್ಯವಾದಂತ ಸಾಧನವಾಗಿ, ಮಾಧ್ಯಮವಾಗಿ ರೂಪಾಂತರ ಆಗಿರ್ತದೆ. ಅಲ್ಲಿ ವ್ಯಕ್ತಿ ಮಲಗದಂತೆ ನಮಗೆ ತೋರ್ತಾನೆ, ಆದ್ರೆ ಪರಮಾವಧಿ ಎಚ್ಚರದೊಳಗಡೆಗೆ, ಅವನ ಅಂತರಂಗದೊಳಗಡೆಗೆ, ಅವನು ಧ್ಯಾನಸ್ಥ ಭಾವದೊಳಗಡೆಗೆ, ಪರತತ್ವದ ಸಮೀಪದೊಳಗಡೆಗೆ ಸ್ಥಾಯಿ ಭಾವವನ್ನ ಹೊಂದಿದ ಮನಸ್ಸನ್ನು, ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತಾ ಇರ್ತಕ್ಕಂಥ ಪ್ರಾಣದ ಪ್ರವಾಹವನ್ನು, ಅದಕ್ಕೆ ಯೋಗ್ಯವಾದಂತಹ ಒಂದು ಆಸನದ ಭಂಗಿಯಲ್ಲಿ, ಧ್ಯಾನಸ್ಥ ಭಾವಭಂಗಿಯಲ್ಲಿ ಇರ್ತಕ್ಕಂಥ ಶರೀರವನ್ನು ನಾವು ನೋಡಬಹುದು. ಯಾವುದೋ ನೋವಿನಿಂದಲೋ, ಯಾವುದೋ ಬಾಧೆಯಿಂದಲೋ, ಅಥವಾ ಯಾವುದೋ ಒಂದು ಪ್ರಾಣದ ಅವ್ಯವಸ್ಥಿತವಾದಂತ ಪ್ರವಾಹದಿಂದಲೋ ಶರೀರ ಅಲಗಾಡ ಅಂತದ್ದೊಂದು ನಾವು ನೋಡ್ತೀವಿ. ಕೆಲವರು ಗೊರಕೆ ಹೊಡಿತಾ ಇರ್ತಾರೆ, ಅವರಿಗೆ ಅದು ಏನು ಅನ್ಸಲ್ಲ, ಆದ್ರೆ ಪಕ್ಕದಲ್ಲಿರೋರಿಗೆ ನರಕ ಅಂತ ಅನ್ನಿಸ್ಬಿಡ್ತದೆ ಆ ಶಬ್ದ. ಪ್ರಾಣದ ಅವ್ಯವಸ್ಥಿತವಾದ ಒಂದು ತರಂಗಾಭಾಸ ಅದು. ಆದ್ರೆ ಇವ್ರು ಹೇಳ್ತಾ ಇರ್ತಕ್ಕಂಥ ಈ ನಿದ್ದೆ ಒಳಗಡೆಗೆ ಹಾಗಿರಲ್ಲ. ಅಲ್ಲಿ ಯಾವುದೇ ತರದ ಅನವಶ್ಯಕವಾದ ಶಬ್ದಗಳು ಶರೀರದ ಯಾವ ಚಟುವಟಿಕೆಯಿಂದನೂ ಉಂಟಾಗ್ತಿರಲ್ಲ. ಅದು ಬಹಳ ವಿಶೇಷ. ಆ ಒಂದು ಸುಸಂಗತ ಸಾಮರಸ್ಯದ
ಶರೀರ ಪ್ರಾಣ ಮನಸ್ಸಿನ ಒಂದು ಸಮತೋಲನ ಇದೆಯಲ್ಲ, ಸಮನ್ವಯತೆ ಸಮರಸತೆ ಇದೆಯಲ್ಲ, ಆ ಅವಸ್ಥೆ ಒಳಗಡೆಗೆ ಜೀವ ಅನ್ನುವಂಥದ್ದು ಶಿವವಾಗಿ ತಾನು ಈ ಶರೀರದೊಳಗಡೆಗೆ ಆ ಕ್ಷಣದೊಳಗಡೆಗೆ ಇರುವಾಗಲೇನೆ ಲೋಕಾಂತರಗಳನ್ನ ಸಾಧಿಸ್ತಾ ಇರ್ತದೆ. ಅನ್ನಮಯದ ಪ್ರಾಣಮಯದ ಮನೋಮಯದ ಆಚೆಗೆ ಹೋಗಿ, ವಿಜ್ಞಾನಮಯದ ಆಚೆಗೆ ಹೋಗಿ, ಆನಂದಮಯದ ತುದಿಯನ್ನು ದಾಟಿ ಸತ್ತು ಚಿತ್ತು ಆನಂದದವರೆಗೂ ಹೋಗಿ ಬರಬಲ್ದದ್ದು ಜೀವ. ಆ ಅವಸ್ಥೆ ಅದು. ಅದನ್ನ ನೋಡುವಾಗ ಅದು ಗೊತ್ತಾಗುತ್ತದ. ಮಲಗಿರೋರು ಎಷ್ಟು ಅವ್ರ ಮುಖದಲ್ಲಿ ಪ್ರಸನ್ನತೆ ಇರುತ್ತೆ, ಶಾಂತಿ ಇರುತ್ತೆ, ಸಮಾಧಾನ ಇರುತ್ತೆ ಅನ್ನೋದ್ರ ಮೇಲೆ ಒಳಗೆ ಜೀವ ಯಾವ ಅವಸ್ಥೆಯನ್ನು ಅನುಭವಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನ ನಾವು ಇಲ್ಲಿ ಬಾಯಿನಲ್ಲಿ ಹೇಳಕ್ಕಾಗಲ್ಲ. ಅದು ಸಾಧಿಸ್ಬೇಕು, ಅದನ್ನ ಅನುಭವಿಸ್ಬೇಕು, ಅಂಥವ್ರನ್ನ ನಾವು ನೋಡ್ಬೇಕು. ಹಾಗೆ ನಿದ್ರಿಸುವವರಂತ ಆದಿಶೇಷ ಮೇಲೆ ಮಲಗಿರ್ತಕ್ಕಂಥ ಶ್ರೀಮನ್ ನಾರಾಯಣನ ಭಂಗಿ ಇದೆಯಲ್ಲ, ಅನಂತ ಪದ್ಮನಾಭನ ಭಂಗಿ ಇದೆಯಲ್ಲ, ಕೇರಳದ ಯಾವುದೋ ಒಂದು ದೇವಸ್ಥಾನದೊಳಗಡೆ, ಹಾಗೆ ಹಸನ್ಮುಖತೆ ಇರ್ತದೆ ಮಲಗಿರುವಾಗಲೇನೆ, ಪ್ರಶಾಂತತೆ ಇರ್ತದೆ. ಉಸಿರಾಟದೊಳಗಡೆಗೆ ಅತ್ಯಂತ ಅತ್ಯಂತ ಶಾಂತವಾದ ಗತಿ ಇರ್ತದೆ. ಯಾವುದೇ ಉದ್ರೇಕಗಳಿರಲ್ಲ ಶರೀರದಲ್ಲಿ, ಅನವಶ್ಯಕ ಕಂಪನಗಳಿರಲ್ಲ, ಆತಂಕಗಳಿರಲ್ಲ ಮುಖದ ಭಾವದೊಳಗಡೆಗೆ. ಸೊ ಅಂಥದ್ದೊಂದು ನಿದ್ದೆ, ಅವ್ರು ಹೇಳ್ದಂಗೆ ಸ್ತ್ರೀ ಪುರುಷ ಭೇದವಿಲ್ಲದೆ, ದೇಹ ಮತ್ತು ಅದರ ಬಾಧೆ ಇಲ್ಲದೆ, ಲೋಕಾಂತರಗಳ ಆಚೆಗೆ ಇರ್ತಕ್ಕಂಥ ಜೀವದ ಒಂದು ಅವಸ್ಥೆಯನ್ನ ಮಲಗಿರುವಾಗಲೇ ನೋಡ್ಬೋದು ನಾವು, ಶರೀರ ಇರುವಾಗಲೇ ನೋಡ್ಬೋದು ನಾವು. ಅಷ್ಟು ಪ್ರಶಾಂತವೂ, ಅಷ್ಟು ಆನಂದವೂ, ಅಷ್ಟು ತೇಜೋಮಯವೂ ಆಗಿರ್ತದೆ ಜೀವದ ಅನುಭವ. ಅದನ್ನಲ್ಲಿ ವರ್ಣಿಸ್ತಾ ಇದ್ದಾರೆ. ಹಾಗಿತ್ತು ಆ ಗರ್ಭಿಣಿ ಹೆಂಗಸಿನ ಒಂದು ಭಂಗಿ ಅಂತ ಹೇಳಿ ಆಕೆಯ ಪಕ್ಕದಲ್ಲೇ ಪೌಡಿಸಿರ್ತಕ್ಕಂಥ ಆ ರಾಜಕುಮಾರನಿಗೆ ಅನ್ನಿಸ್ತದೆ. ಓದ್ಲಾ ಸರ್ ಮುಂದಕ್ಕೆ? ಓದಿ. ಇನ್ನಾವ ವಿಶೇಷ ಉಪಚಾರಗಳನ್ನು ಮಾಡಿಸಿಕೊಳ್ಳದೆ ತನ್ನ ಪಾಡಿಗೆ ತಾನು ದೈನಂದಿನ ಜೀವನದಲ್ಲಿ ತನ್ಮಯಳಾಗಿರುತ್ತಿದ್ದಳು. ದಿನ ಕಳೆದಂತೆಲ್ಲ ಸ್ವಲ್ಪ ಮೈ ಭಾರವೆನಿಸಿತು. ವಸಂತ ಮಾಸವು ಬಂದೇ ಬಿಟ್ಟಿತು. ಎಲ್ಲೆಲ್ಲೂ ಪ್ರಕೃತಿ ಮಾತೆ ನವ ಚೆಲುವಿನಿಂದ ನಗುತ್ತಿದ್ದಾಳೆ. ವೃಕ್ಷಗಳ ಮೇಲೆ ಕುಳಿತ ಕೋಗಿಲೆಗಳು ಪಂಚಮದಲ್ಲಿ ಇಂಪಾಗಿ ಹಾಡುತ್ತಲಿವೆ. ಗಿಡ ಮರ ಬಳ್ಳಿಗಳು ತಮ್ಮ ಹೊಸತನದಿಂದ ಹಚ್ಚ ಹಸಿರಾಗಿ ನಳನಳಿಸುತ್ತಿವೆ. ವಿಧ ವಿಧದ ಮಾವಿನ ಮರಗಳು, ಫಲಭರಿತ ಬಳ್ಳಿಗಳು ಗರ್ಭಿಣಿ ನಾರಿಯ ಕೋರಿಕೆಯನ್ನು ಈಡೇರಿಸಲು, ಸ್ವಾದಮಯ ಫಲಗಳನ್ನು ನೀಡಲು ಅಣಿಯಾಗುತ್ತಿವೆ. ಇಡೀ ಸೃಷ್ಟಿಯೇ ಪರಾಶಕ್ತಿಯ ಅವತರಣಕ್ಕೆ ಸ್ವಾಗತವನ್ನು ಕೋರಲು ರಮ್ಯವಾಗಿ ರಾರಾಜಿಸತೊಡಗಿತು. ಬೇಸಿಗೆಯಲ್ಲಿ ಗರ್ಭಿಣಿಗೆ ಆಯಾಸವಾಗದಿರಲೆಂದು ಚಾಮರ ವೀಜನಗಳನ್ನು ಬೀಸುವ ಆಪ್ತ ಸಖಿಯರು ಕುಸುಮಾಂಬೆಗೆ ನೆರಳಾಗಿದ್ದರು. ಬೇಸಿಗೆಗೆ ತಕ್ಕ ವಸ್ತ್ರಗಳನ್ನು ಧರಿಸಿ ರಾಣಿಯು ಗೆಲುವಾಗಿ ಓಡಾಡಿಕೊಂಡಿದ್ದಳು. ತನ್ನ ಭಾವಿ ಶಿಶುವಿನ ರೂಪ ಲಾವಣ್ಯಗಳನ್ನು ನೋಡಿ ಸದಾ ಮುದ್ದಾಡುವ, ಪಾಲಿಸುವ, ರಮಿಸುವ ಕಾತರದ ಜೊತೆಗೆ ಅದೇನೋ ಅರಿಯದ ಭೀತಿ, ಆತಂಕಗಳು ಅವಳ ಎದೆಯ ಮೂಲೆಯಲ್ಲಿ ತಮ್ಮ ಅಸ್ತಿತ್ವವನ್ನು ತೋರಿಸಿಕೊಳ್ಳುತ್ತಿದ್ದವು. ಆದರೂ ತನ್ನ ಪತಿ, ತಂದೆ ತಾಯಿಗಳು, ಸ್ತ್ರೀ ವೈದ್ಯರು ನೀಡಿದ ಧೈರ್ಯದಿಂದ ಆ ಆತಂಕದ ಮೇಲೆ ಒಂದು ಹೊದಿಕೆಯನ್ನು ಹೊದಿಸಿಕೊಳ್ಳುತ್ತಿದ್ದಳು. ಶಿಶು ಜನನದ ವೇಳೆಗೆ ಸೂತಿಕಾಗಾರವು ಸಿದ್ಧವಾಯಿತು. ವೈದ್ಯಕೀಯ ವೃಕ್ಷಗಳ ಭಾಗಗಳಿಂದ ಕಟ್ಟಿದ ಆ ಗೃಹವು ವಿಶಾಲವಾಗಿದ್ದಿತು. ಅವಶ್ಯಕವಾದ ವಸ್ತುಗಳನ್ನೆಲ್ಲ ಉಚಿತವಾದ ಸ್ಥಾನಗಳಲ್ಲಿ ಜೋಡಿಸಿದ್ದರು. ಹೀಗೆ ಒಂದು ಪರಿಶುದ್ಧವಾದ ಆರೋಗ್ಯಕರ ವಾತಾವರಣದಿಂದ ಆ ಗೃಹವು ಕೂಡಿತ್ತು. ಅನುಭವಿ ವೃದ್ಧ ಮಾತೆಯರನ್ನು ಸಂಪರ್ಕಿಸಿ ಮಣಿಕುಂಡಲ ದಂಪತಿಗಳು ಧೈರ್ಯದಿಂದಿರುತ್ತಿದ್ದರು. ಇಷ್ಟ ಹೇಳಿ ಸರ್. ನೆಕ್ಸ್ಟ್ ಸಬ್ಜೆಕ್ಟ್ ಸ್ವಲ್ಪ ಬೇರೆ ವಿಷಯ. ಅದರಲ್ಲಿ ವಿವರಣೆ ಏನಿಲ್ಲಮ್ಮ, ಮುಂದುವರಿಯಾ? ಓಕೆ. ಎರಡು ವಿಭಿನ್ನ ಪ್ರದೇಶ, ವಂಶಗಳ ಆಚಾರ ವಿಚಾರಗಳ, ವ್ಯವಹಾರ ಜೀವನೋದ್ದೇಶಗಳ, ಬಲ ಮತ್ತು ತೇಜಸ್ಸುಗಳ, ರೂಪ ಮತ್ತು ಬಣ್ಣಗಳ, ಸಂಸ್ಕಾರ ಸಾಧನೆಗಳ ಹೊಸ ಸಂತಾನವನ್ನು ರೂಪಿಸುವ ಜವಾಬ್ದಾರಿಯನ್ನು ಜನನೀ ಪ್ರಕೃತಿಯು ಜನನೀ ಜನಕರಿಬ್ಬರಿಗೂ ಸಮಾನವಾಗಿ ನಿರ್ವಹಿಸುವಂತೆ ಮಾಡಿದೆ ಎಂಬುದು ಕುಸುಮ ದಂಪತಿಗಳಿಬ್ಬರ ಸ್ಮರಣೆಯಲ್ಲಿತ್ತು. ಪ್ರತಿ ಸಂತಾನ ಪ್ರಾಪ್ತಿಯಲ್ಲೂ ತಾಯಿಗೆ ಮಾತ್ರ ಪುನರ್ಜನ್ಮದ ಅನುಭವ. ಅಸಹನೀಯ ವೇದನೆಯುಂಡ ನಾರಿಗೆ ಮಾತೃ ಪದವಿ, ಪತಿಗೆ ಪಿತೃ ಪದವಿ, ಮಿಕ್ಕ ಹಿರಿಯರಿಗೆ ಪಿತಾಮಹ, ಪಿತಾಮಹಿ, ಪ್ರಪಿತಾಮಹ, ಪ್ರಪಿತಾಮಹಿ, ಮಾತಾಮಹ, ಮಾತಾಮಹಿ, ಪ್ರಮಾತಾಮಹ, ಪ್ರಮಾತಾಮಹಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಂಬ ಪದವಿಗಳು ದೊರೆಯುತ್ತವೆ. ಇವು ದೈವದತ್ತ ಪದವಿಗಳಾಗಿವೆ.
ಹೇಳ್ತೀರಾ ಸರ್? ಇಷ್ಟು ಸ್ವಲ್ಪ ವಿಶೇಷ ಸಂಬಂಧಗಳೆಲ್ಲ ಹೇಳಿದ್ದಾರೆ, ಹೇಳಿ ಸರ್. ಇದು ತುಂಬಾ ಸೂಕ್ಷ್ಮವಾದ ವಿಚಾರನೆ ಹೇಳಿದ್ದಾರೆ. ಗರ್ಭಸ್ಥ ಮಗುವಿನೊಳಗಡೆಗೆ ತಂದೆ ಮತ್ತು ತಾಯಿಯ ಸಂತಾನಗಳ ಒಂದು ಗಣಗಳು ಹೇಗೆ ಡ್ಯೂಪ್ಲಿಕೇಟ್ ಆಗುತ್ತೆ ಅಂತ DNA ಡ್ಯೂಪ್ಲಿಕೇಶನ್ ಹೇಳ್ತಿದ್ದಾರೆ. ಆ DNA ಡ್ಯೂಪ್ಲಿಕೇಶನ್ ಇಸ್ ಇನ್ ಮಾಡರ್ನ್ ಟೆಕ್ನಾಲಜಿ ಅಥವಾ ಮಾಡರ್ನ್ ಸೈನ್ಸ್. ಅದು ಮಾಡರ್ನ್ ಬಯಾಲಜಿಕಲ್ ಮೈಕ್ರೋಬಯಾಲಜಿಕಲ್ ಫಂಕ್ಷನ್ಸ್ ನೆಲ್ಲನು ಅಧ್ಯಯನ ಮಾಡಿದಾಗ ಅದು ಗೊತ್ತಾಗುತ್ತೆ ನಮ್ಗೆ. ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಬೇಕಾದಷ್ಟು ಮಾಹಿತಿ ಟ್ರಾನ್ಸ್ಫರ್ ಆಗುತ್ತೆ. ಹಾಗೇನೆ ನಮ್ಗೆ ವೇದಗಳು ಬಂದದ್ದು. ನಮ್ಗೆ ಇವತ್ತು ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತಗಳು ಸ್ಕ್ರಿಪ್ಟ್ ಅಲ್ಲಿ ಬಂದವಲ್ಲ. ಅವೆಲ್ಲ ಮನುಷ್ಯನ ಶರೀರದ ಮೂಲಕ ತಲೆಮಾರುಗಳಿಗೆ ಹರಿದು ಬಂದಿರುವಂತ ನೆನಪಿನ ಒಂದು ಸ್ಮೃತಿ ಹಾಗೂ ಶ್ರುತಿ ಅಂತ ಹೇಳ್ತಾರೆ. ಅಂತರಂಗದಲ್ಲಿ ಮೆಲುದನಿಯಾಗಿ ಕೇಳಿದ್ದು ಶ್ರುತಿ ಆದ್ರೆ ಸಂಗ್ರಹಿಸಿದ್ದು ಸ್ಮೃತಿ. ಸಂಗ್ರಹ ಮಾಡಿದ್ದು ಪುಸ್ತಕ ರೂಪದಲ್ಲ, ಸಾವಯವವಾಗಿರ್ತಕ್ಕಂಥ ಜೀವಂತವಾಗಿರ್ತಕ್ಕಂಥ ಮನುಷ್ಯನ ಶರೀರದಲ್ಲಿ, ಅದು DNA ನಲ್ಲಿ, ಅದು ನೆನಪಿನ ರೂಪದೊಳಗಡೆಗೆ ಜನ್ಮ ಜನ್ಮಾಂತರಗಳವರೆಗೆ ಬಂದಿದೆ. ಅದು ಬರ್ಲಿಕ್ಕೆ ಎಲ್ಲರಲ್ಲಿ ಅವಕಾಶವಿದೆ, ಆದ್ರೆ ಸಾಧನೆ ಇಲ್ಲದೆ ಬರೋದಿಲ್ಲ. ಈಗ ವಿಶೇಷವಾದ ಸಾಧನೆ ಯಾರು ಮಾಡಿರ್ತಾರೋ ಅವರ ಸಂತಾನದೊಳಗಡೆಗೆ ಆ ಸಾಧನೆಗೆ ಸಂಪೂರ್ಣವಾದಂತ ಏನವರು ಶ್ರಮ ಹಾಕಿರ್ತಾರೆ, ಏನು ಸಂಸ್ಕಾರಗಳನ್ನ ಸಂಪಾದನೆ ಮಾಡಿರ್ತಾರೆ ಶರೀರದಲ್ಲಿ, ಆ ಶರೀರದಲ್ಲಿ ಉಂಟಾಗ್ತಕ್ಕಂತ ಸಂತಾನಕ್ಕೆ ಅದು ಸಹಜವಾಗಿ ಸಂಕಲನ ಆಗುತ್ತೆ, ಸೇರ್ತಾ ಹೋಗುತ್ತೆ. ಆ ಸಂತಾನದಲ್ಲಿ ಆ ಶ್ರೇಷ್ಠತೆ ಅನ್ನೋದು ಮೈಗೂಡುತ್ತದೆ, ಪ್ರಕಟ ಆಗುತ್ತೆ, ಅಭಿವ್ಯಕ್ತಿ ಆಗುತ್ತೆ. ಇಲ್ಲಿ ಹೆಣ್ಣು ಮತ್ತು ಗಂಡು ಮಿಲನವಾದಾಗ ತಾಯಿಯ ಗರ್ಭ ಹಾಗೂ ತಂದೆಯ ವೀರ್ಯಾಣು, ಗರ್ಭದೊಳಗಡೆ ಇರ್ತಕ್ಕಂಥ ಅಂಡಾಣು ಮತ್ತೆ ವೀರ್ಯಾಣುವಿನ ಮೂಲಕ ಹೊಸದೊಂದು ಜೀವದ ಒಂದು ವ್ಯವಹಾರಕ್ಕಾಗಿ ದೇಹ ನಿರ್ಮಾಣ ಆಗತ್ತಲ್ಲ. ಆ ದೇಹ ನಿರ್ಮಾಣ ಆಗೋದಕ್ಕೂ ಪೂರ್ವದಲ್ಲೇನೆ ಅಲ್ಲಿ ಬರೋ ಜೀವ ಯಾವುದು ಅನ್ನೋದು ನಿಷ್ಕರ್ಷೆ ಆಗ್ಬೇಕಾಗತ್ತೆ. ಹಾಗಾಗಿ ತಾಯಿಯ ಗರ್ಭದ ಒಳಗಡೆ ನಡೀತಕ್ಕಂಥ ಈ ಒಂದು ರಿಪ್ರೊಡಕ್ಟಿವಿಟಿ, ತಂದೆಯ ಶರೀರದಲ್ಲಿ ನಡೀತಕ್ಕಂಥ ರಿಪ್ರೊಡಕ್ಟಿವಿಟಿ, ಆ ಎರಡೂ ಸಿಸ್ಟಮ್ಗಳ ಆರೋಗ್ಯ, ಆ ಎರಡೂ ಶರೀರಗಳಲ್ಲಿರ್ತಕ್ಕಂಥ ಪ್ರಾಣದ ಪ್ರವಾಹಗಳು, ಮನಸ್ಸಿನ ವ್ಯವಹಾರಗಳು, ಜೀವದ ಶ್ರೇಷ್ಠತೆಗಳು, ಜೀವದ ನಿಕೃಷ್ಟತೆಗಳು, ಸ್ವಭಾವಗಳು ಇವೆಲ್ಲವೂ ಆ ವೀರ್ಯಾಣುವಿನ ಮೂಲಕ ಮುಂದುವರಿತವೆ, ಅಂಡಾಣುವಿನ ಮೂಲಕ ಮುಂದುವರಿತವೆ. ಹಾಗಾಗಿ ವೀರ್ಯಾಣು ಮತ್ತು ಅಂಡಾಣುಗಳು ಸೇರಿ ಜೀವ ದೇಹವನ್ನು ಧರಿಸಲಿಕ್ಕೆ ಬೇಕಾದ ಸಿದ್ಧತೆ ನಡೆಯುವಾಗ ಅಲ್ಲಿ ಯಾವ ಭಾವಗಳಿರ್ತವೆ, ಯಾವ ಆಲೋಚನೆಗಳಿರ್ತವೆ, ಯಾವ ಚಿಂತನೆಗಳಿರ್ತವೆ, ಯಾವ ದರ್ಶನಗಳಿರ್ತವೆ, ಯಾವ ಸಂಸ್ಕಾರಗಳಿರ್ತವೆ, ಅವೆಲ್ಲವೂ ಮಗುವಿನ ಮೈಯೊಳಗಡೆಗೆ ಅಚ್ಚೊತ್ತಲ್ಪಡ್ತವೆ. ಅದು ಬಹಳ ವಿಶೇಷ. ಹಾಗಾಗಿನೇ ಸಂತಾನ ಅನ್ನುವಂಥದ್ದು, ಸಂತಾನ ಅಂದ್ರೆ ತನ್ನನ್ನೇ ತಾನು ತರುವಂಥದ್ದು, ಮುಂದಿನ ಜನಾಂಗದ ಮೂಲಕ ತನ್ನನ್ನು ತಾನು ಅಭಿವ್ಯಕ್ತಿ ಮಾಡ್ತಕ್ಕಂಥದ್ದು. ಹಾಗಾಗಿನೇ ಸಂತಾನ ಅಂದ್ರೆ ಬರೀ ಅದು ಶಬ್ದ ಅಲ್ಲ, ಅದು ಇಟ್ಸ್ ಎ ಪ್ರಾಸೆಸ್, ಒಂದು ವಿದ್ಯಮಾನ. ಅದು ಅದರ ಮೂಲಕ ನಮ್ಮೊಳಗಿನ ಏನೆಲ್ಲ ಇದೆ ಸಂಸ್ಕಾರ ವಿಶೇಷಗಳು ಅವೆಲ್ಲ ಇನ್ನೊಂದು ಶರೀರಕ್ಕೆ ಕಾಪಿ ಆಗುತ್ತೆ, ಜೆರಾಕ್ಸ್ ತರ ಅದು ಮುಂದುವರಿತದೆ ಕಾಲದ ದೇಶದ ಒಂದು ಒಳಗಡೆಗೆ. ಹಾಗೇನೆ ನಾವೆಲ್ಲನೂ ಇವತ್ತು ಮಾತಾಡ್ತಾ ಇದ್ದೀವಿ, ಇದೆಲ್ಲ ಕೇವಲ ಈ ಜನ್ಮದಷ್ಟೇ ಸಾಧನೆ, ಅಧ್ಯಯನದ ಫಲ ಅಂತಲ್ಲ. ಅದು ಜನ್ಮ ಜನ್ಮಾಂತರಗಳಿಂದನೂ ಈ ಅಧ್ಯಯನ, ಈ ಸಾಧನೆ, ಈ ಗುರು ಕೃಪೆ ಸೂಕ್ಷ್ಮವಾಗಿ ಕೆಲಸ ಮಾಡ್ತಾನೇ ಇದ್ದಿದ್ರಿಂದ ಈಗ ಈ ವರ್ತಮಾನ ಜನ್ಮದಲ್ಲಿ ಈ ಕ್ಷಣದಲ್ಲಿ ಇದನ್ನು ಕೂತು ಮಾತಾಡ್ತಾ ಇದ್ದೀವಿ, ಇದನ್ನು ಓದ್ತಾ ಇದ್ದೀವಿ. ಇಂಥದ್ದೊಂದು ಗ್ರಂಥ ನಮ್ಮ ಕೈಯಲ್ಲಿ ಸಿಕ್ಕಿದೆ. ಹಾಗೆ ಹುಣ್ಣುವಿಲ್ಲದೆ ಇದ್ರೆ, ಅಂತ ಸಂಸ್ಕಾರವಿಲ್ಲದೆ ಇದ್ರೆ, ಜೀವದಲ್ಲಿ ಈ ಭಾವಗಳಿಲ್ಲದೆ ಹೋದ್ರೆ ಇಲ್ಲಿ ಅವ್ರು ಬಹಳ ದಿನ ಮುಂದುವರಿಯಲ್ಲ. ಈ ವಾಚನದಲ್ಲಿ, ಈ ಗ್ರಂಥದ ಅಧ್ಯಯನದಲ್ಲಿ ಬಹಳ ದಿನ ಮುಂದುವರಿಯಲ್ಲ. ಅವ್ರು ಏನೋ ಒಂದು ಕಾರಣ ಹೇಳಿ ಆಚೆ ಹೊಟ್ಟೋಗ್ತಾರ. ಹಾಗೆ ಸಂತಾನ ಅಂತ ಆದ್ರೆ ಅದು ಸುಮ್ಮನೆ ಅಲ್ಲ, ಅದು ಭಾವಿಸಿದಷ್ಟು ಆಳವಾದ್ದು, ಗಹನವಾದದ್ದು, ಭಾವಿಸಿದಷ್ಟು ದೂರಗಾಮಿಯಾದದ್ದು, ಭವಿಷ್ಯಗಾಮಿಯಾದದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಎಷ್ಟು ವಿವರಿಸಿದ್ರು ಇದೆ ವಿಜ್ಞಾನ, ದೈವಿ ವಿಜ್ಞಾನವಾದ್ರಿಂದ ಅದು ಬಾಯಿನಲ್ಲಿ ಹೇಳೋದಕ್ಕಿಂತಲೂ ಸಾಧನೆಯಿಂದ ಕಂಡುಕೊಳ್ಬೇಕು ಅಂತ ನನಗೆ ಈ ಪುಸ್ತಕದ ವಾಚನ ಮಾಡುವಾಗ ಅವ್ರು ಬರೆಯುವಂಥದ್ದೊಂದು ಗಹನತೆ, ಗಂಭೀರತೆ, ಅಪಾರತೆ ಇವೆಲ್ಲ ನೋಡಿದಾಗ ಅನ್ನಿಸ್ತದೆ. ಹಾಗೆ ತಪಸ್ಸು ಇಲ್ಲದೆ ಇದ್ರೆ ಜೀವಕ್ಕೆ ಇದು ಅರ್ಥವೂ ಆಗಲ್ಲ. ಬಹಳ ವಿಶೇಷವಾದಂತ
ಸಾಲುಗಳನ್ನ ಅವರು ಇಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಬಹಳ ದಾರ್ಶನಿಕವಾದಂತ ಚಿಂತನಾಂಶ, ಭಾವನಾಂಶ, ಕಲ್ಪನಾಂಶಗಳನ್ನು ಸೇರಿಸಿ ಆಧ್ಯಾತ್ಮಿಕತೆಯನ್ನು ಇದರೊಳಗಡೆಗೆ ನಾವು ಸಂದರ್ಶಿಸತಕ್ಕಂತ ಒಂದು ಸಾಹಿತ್ಯ ಇದು ಅನ್ನಿಸ್ತದೆ. ಓದ್ಲಾ ಸರ್? ಹಾಗೆ ಮುಂದುವರಿ. ವೈಶಾಖದ ಬಿಸಿಲು ಸುಡುತ್ತಿದೆಯಾದರೂ ಅರಮನೆಯಲ್ಲಿ ಶೀತಲ ವಾತಾವರಣವನ್ನು ಕಲ್ಪಿಸಲಾಗಿತ್ತು. ಶುಕ್ಲ ಪಕ್ಷದಲ್ಲಿ ರಾಣಿಯ ಶಿಶು ಚಂದ್ರಮನು ಪೂರ್ಣ ಚಂದ್ರಮನಾಗಿ ಅಂತರ್ಲೋಕದಲ್ಲೇ ಪ್ರಕಾಶಿಸುತ್ತಿದ್ದನು. ತಜ್ಞ ಸ್ತ್ರೀ ವೈದ್ಯರು ನೀಡಿದ್ದ ಸಲಹೆಯಂತೆಯೇ ಕುಸುಮಾಂಬೆಯು ದಿನಚರಿಯನ್ನು ಪಾಲಿಸುತ್ತಿದ್ದಳು. ನಿರೀಕ್ಷೆಯಿಂದಾಗಿ ರಾಜಮನೆತನದವರಿಗೆಲ್ಲ ಕೊನೆಯ ದಿನಗಳು ದೀರ್ಘವಾಗಿ ಕಾಣತೊಡಗಿದ್ದವು. ಕುಸುಮಶ್ರೇಷ್ಠಿ ಪುತ್ರೋತ್ಸವದ ವೇಳೆಗೆ ದೀರ್ಘ ಧ್ಯಾನ ತತ್ಪರನಾಗಿ ಅಪೂರ್ವ ತೇಜಸ್ವಿ ಸಂತಾನವನ್ನು ಪ್ರಸಾದಿಸೆಂದು ದೈವಕ್ಕೆ ಮೊರೆ ಹೋಗಿ ತನ್ನ ಅಂತಃಕರಣವನ್ನು ಸಮರ್ಪಣೆ ಮಾಡಿದ್ದನು. ಪುತ್ರ ಕಾಮೇಷ್ಟಿ ಫಲರೂಪದ ಶಿಶು ಜನನವಾಗಲಿದೆ ಎಂದು ಪಿನುಗೊಂಡೆಯಲ್ಲಿ 1000 ಕಣ್ಗಳು 1000 ಕಿವಿಗಳು ಕಾದಿದ್ದವು. ವೈಶಾಖ ಮಾಸದ ಆರಂಭದಿಂದಲೂ ಕುಸುಮಾಂಬೆಗೆ ಸುಲಭವಾಗಿ ಕುಳಿತುಕೊಳ್ಳಲು ಏಳಲು ಆಯಾಸಕರವಾಗಿತ್ತು. ಆಕೆ ಮಾಡುತ್ತಿದ್ದ ಜಪವಂತೂ ಅಜಪ ಮಂತ್ರವಾಗಿ ಬಿಟ್ಟಿತ್ತು. ದಿನಗಳು ಕಳೆದಂತೆ ರಾಣಿಯಲ್ಲಿ ದಣಿವಿನ ಮುಖ ಕಾಣತೊಡಗಿತ್ತು. ಇನ್ನು ಶಿಶುವು ಮಾತೆಯ ಜೊತೆಯಲ್ಲಿಯೇ ಇರಲಾರದೆಂದು ಹಿರಿಯರಿಂದ ರಾಜನಿಗೆ ತಿಳಿಯಿತು. ದೇವತೆಯಾಗಿ ತನ್ನೊಡನೆ ಬಾಳುತ್ತಿದ್ದ ಕುಸುಮಾಂಬೆಯೊಡನೆ ರಾಜನಿಗೆ ಎಂದೋ ಭಾವೈಕ್ಯತೆ ಮೂಡಿತ್ತು. ಸತಿಪತಿಗಳಿಬ್ಬರೂ ಆ ಭಾವೈಕ್ಯತೆಗೆ ಆರಾಧನೆ ರೂಪವಿತ್ತಿದ್ದರು. ಇದು ಹೇಳಿ ಸರ್. ನೆಕ್ಸ್ಟ್ ಇಬ್ರು ಒಬ್ರಿಗೊಬ್ರಿಗೆ ದಿವ್ಯವಾದ ಕನಸುಗಳು ಬೀಳುತ್ತೆ, ಗಂಡ ಹೆಂಡತಿ. ಅದನ್ನ ಒಬ್ರಿಗೊಬ್ರು ಹಂಚ್ಕೊಳ್ತಾರೆ. ಈ ಪ್ಯಾರ ನೀವ್ ಹೇಳ್ಬಿಡಿ ಸರ್, ಆಮೇಲೆ ಕನಸುಗಳ ಬಗ್ಗೆ ಓದ್ತೀನಿ. ಅದನ್ನು ಓದ್ಬಿಡಿ, ಅದನ್ನು ಸೇರಿಸ್ಬಿಟ್ಟು ಮಾತಾಡ್ತೀನಿ, ಅದನ್ನು ಓದ್ತೀನಿ. ಹೌದಾ? ಓಕೆ. ವೈಶಾಖ ಶುದ್ಧ ದಶಮಿಯಂದು ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಕುಸುಮಾಂಬೆ ಒಂದು ದಿವ್ಯ ಸ್ವಪ್ನವಾಯಿತು. ಕುಸುಮಾಂಬೆಯ ಉದರದಿಂದ ಒಂದು ದಿವ್ಯ ತೇಜಸ್ಸು ಮೇಲೇರಿ ಮೋಹಕ ಕನ್ಯಾ ರೂಪ ತಾಳಿತು. ಕೋಟಿ ಸೂರ್ಯ ಪ್ರಕಾಶದಿಂದ ಕಂಗೊಳಿಸುತ್ತಾ ತನ್ನ ದಿವ್ಯ ತೇಜಸ್ಸನ್ನು ತನ್ನ ತಾಯಿಯ ಶರೀರದಲ್ಲೂ ಪ್ರಸರಿಸುವಂತೆ ಮಾಡಿ ಮುಗುಳ್ನಗೆ ಬೀರುತ್ತಾ, ಅಮ್ಮ, ಜಗನ್ಮಾತೆಯಾದ ನನ್ನನ್ನೇ ನಿನ್ನ ಉದರದಲ್ಲಿ ನವಮಾಸಗಳು ಹೊತ್ತು ಅದೆಷ್ಟು ಪವಿತ್ರವಾದ ಜೀವನವನ್ನು ನಡೆಸಿದ ದೇವತೆಯಾಗಿರುವೆ. ನೀನು ಯಾವ ಋಷಿಪತ್ನಿಗಿಂತ ಕಡಿಮೆಯಲ್ಲ. ಗರ್ಭವಾಸವು ನನಗೆ ಸ್ವಲ್ಪವೂ ದುಃಖಕರವಾಗಲಿಲ್ಲ. ಇಷ್ಟೊಂದು ಸುಖ ನೀಡಿದ ನಿನ್ನ ತಾಯ್ತನದ ಆಕಾಂಕ್ಷೆಗಳನ್ನು ನಾನು ಅಭೂತಪೂರ್ವ ರೀತಿಯಲ್ಲಿ ನೆರವೇರಿಸಿ ಮಧುರಾನುಭೂತಿಯಲ್ಲಿ ಮುಳುಗಿಸುವೆ. ಇದು ಸತ್ಯ, ಸ್ವಪ್ನವೆಂದುಕೊಳ್ಳಬೇಡ ಎಂದು ಹೇಳಿ ಮಾಯವಾಯಿತು. ಕುಸುಮಾಂಬೆಯು ಕಣ್ತೆರೆದು ನೋಡಿದಳು. ಇನ್ನು ಉಷಾದೇವಿಯು ತನ್ನ ತಂಬೆಲರನಿಂದ ಆಗ ತಾನೇ ಸುಪ್ರಭಾತವನ್ನು ಹಾಡುವಂತಿದೆ. ಆದರೇನು, ಕುಸುಮಾಂಬೆಗೆ ನಿದ್ರಾ ಬರಲಿಲ್ಲ. ತನಗಾದ ಕನಸನ್ನು ತಿಳಿಸಲು ಕಾತುರಳಾಗಿ ನಿದ್ರಿಸುತ್ತಿದ್ದ ತನ್ನ ಪತಿಯ ಮುಖವನ್ನೇ ತಿಟ್ಟಿಸುತ್ತಿದ್ದಳು. ಏಕಾಗ್ರತೆ ಚಿತ್ತತೆಯ ಫಲವೋ ಎಂಬಂತೆ ಕುಸುಮಶ್ರೇಷ್ಠಿಗೆ ಎಚ್ಚರವಾಯಿತು. ಎಚ್ಚೆತ್ತ ಕೂಡಲೇ ಅದೇ ಸಮಯಕ್ಕೆ ತಾನು ಕಂಡಿದ್ದ ಒಂದು ದಿವ್ಯ ಸ್ವಪ್ನದ ಬಗ್ಗೆ ತಿಳಿಸಲು ರಾಜೇಂದ್ರನೂ ಹಾತೊರೆದನು. ಕೌಸುಂಬಿಯು ಏನನ್ನೋ ತಿಳಿಸಲು ಹಂಬಲಿಸುತ್ತಿರುವಳೆಂಬುದನ್ನು ಅರಿತು ಗರ್ಭಿಣಿಗೆ ಆದ್ಯತೆ ನೀಡಬೇಕೆಂದುಕೊಂಡು ಅವಕಾಶವಿತ್ತು ಮೌನಿಯಾದನು. ಇಂದು ಮುಖದ ಚೆಲುಸಿರಿಯಿಂದ ತುಂಬಿದ ಕಪೋಲಗಳಲ್ಲಿ ಹಿಗ್ಗನ್ನು ತುಂಬಿಕೊಂಡು ಆನಂದಾತಿರೇಕದಿಂದ ತನ್ನ ಸತೀಮಣಿಯು ತನ್ನ ಸ್ವಪ್ನವನ್ನು ವರ್ಣಿಸುತ್ತಾ ಗದ್ಗದ ಧ್ವನಿಯಿಂದ ಕಂಪಿಸತೊಡಗಿದಳು. ಎಲ್ಲವನ್ನೂ ಕಣ್ಮುಂದೆ ಕಾಣುವಂತೆ ವಿವರಿಸಿದ ತನ್ನ ಭಾಮಿಯ ಆನಂದದಿಂದ ರಾಜನ ಕಣ್ಣುಗಳು ಆನಂದಾಶ್ರುಗಳಿಂದ ತುಂಬಿದವು. ಸ್ವಲ್ಪ ಹೊತ್ತು ಇಬ್ಬರ ನಡುವೆಯೂ ಸ್ತಬ್ಧತೆಯ ಅನುಭವವಾಯಿತು. ಕೂಡಲೇ ಸ್ವಲ್ಪ ಸಾವರಿಸಿಕೊಂಡು ರಾಜನು ತನಗಾದ ಅಲೌಕಿಕ ಸ್ವಪ್ನಾನುಭವವನ್ನು ಹೀಗೆ ವರ್ಣಿಸಿದನು. ದೇವಿ, ನಾನೊಂದು ದಿವ್ಯ ಸ್ವಪ್ನ ಕಂಡೆ. ನಿನ್ನ ಗರ್ಭದಿಂದ ಒಂದು ತೇಜೋಮಯ ಶಿಶುವು ಆಕಾಶ ಮಂಡಲಕ್ಕೆ ಹೋಗಿ ಮುದ್ದು ಕನ್ಯೆಯಾಗಿ ಪರಿವರ್ತಿತಗೊಂಡು ಕೊನೆಗೆ ಆ ರೂಪವು ಬೆಳೆಯುತ್ತಾ ಮಹಾನ್ ರೂಪ ತಾಳಿತು. ಆಕಾಶ ಭೂಮಿ ಒಂದಾದಂತೆ ಕಾಣುತ್ತಿದ್ದ ಆ ದೇವಿಯ ಪಾದಗಳಲ್ಲಿ ಶಿರಸ್ಸೆಲ್ಲಿ ಎಂದು ತಿಳಿಯದಂತಾಯಿತು. ನನಗೆ ಆಕೆಯ ಹೃದಯ ಪ್ರದೇಶದಲ್ಲಿ ನಾವಿಬ್ಬರೂ ಕೈ ಜೋಡಿಸಿ ನಿಂತು ಆ ದೇವಿಯನ್ನು ಸ್ತುತಿಸುತ್ತಿದ್ದೇವೆ. ಆ ದೃಶ್ಯವನ್ನು ಕಂಡು ನಾನು ನಿಬ್ಬೆರಗಾಗಿ ನಿಂತಿರಲು ಆ ದೇವಿಯೇ ನನ್ನೊಡನೆ ಇಂತು ಮಾತನಾಡಿದಳು. ಪ್ರಿಯ ಭಕ್ತ, ಸಮಾಧಿ, ನೀನು ಅನೇಕ ಜನ್ಮಗಳ ಹಿಂದೆ ನನ್ನನ್ನು ಉಪಾಸಿಸಿ ನಿನ್ನ ಕುಲಜರಿಗೆಲ್ಲ ಸದ್ಗತಿ ನೀಡೆಂದು ಪ್ರಾರ್ಥಿಸಿದ್ದೆ. ಆ ಶುಭಯೋಗ ಇದೋ ಇಂದು ಬಂದಿದೆ. ನಿನ್ನ ವರಪುತ್ರಿಯಾಗಿ ನಾನು ಜನಿಸಿ ಸ್ತ್ರೀ ಜಾತಿಯನ್ನು ಬೆಳಗಿ ಜಗತ್ತಿಗೆ ನವ್ಯ ಮಾರ್ಗ ಪ್ರದರ್ಶಿಸಲು ಸಿದ್ಧ ಸಂಕಲ್ಪಳಾಗಿರುವೆ.
ನನ್ನನ್ನು ಅರಿತು ನಡೆಯುತ್ತಾ ನನ್ನ ಲೀಲಾವಿಲಾಸಗಳಲ್ಲಿ ಮುಳುಗಿ ತೇಲಿ ಕೃತಾರ್ಥರಾಗಿರಿ. ನಿಮ್ಮಂಥ ದಿವ್ಯ ದಂಪತಿಗಳ ಪುತ್ರಿಯಾಗಿ ಜನಿಸಿ ಬೆಳಗುವುದು ನನಗೂ ಆನಂದ ಕಾರಣವೇ ಆಗಿದೆ ಎಂದು ಹೇಳಿ ಆ ಮೂರ್ತಿಯು ಚಿಕ್ಕದಾಗುತ್ತಾ ಬಂದು ಶಿಶುವಾಗಿ ಮತ್ತೆ ನಿನ್ನುದರವನ್ನೇ ಸೆರಿಬಿಟ್ಟಿತು. ಇಂದು ನನಗೆ ಅರ್ಥವಾಯಿತು, ಅಂದು ನಿನ್ನ ಗರ್ಭದಲ್ಲಿ ನಾನು ಒಂದು ತೇಜೋಪುಂಜವನ್ನು ದರ್ಶಿಸಿದ್ದುದು ದೇವಿಯ ಕಾರಣದಿಂದಾಗಿಯೇ ಎಂದು ಹೇಳಿ ತಾನೂ ಭಕ್ತಿ ಪರವಶನಾಗಲು ಪರಸ್ಪರರೂ ದೈವವಿತ್ತ ವರದಾನವನ್ನು ಕೊಂಡಾಡಿಕೊಂಡರು. ಇದ್ದಕ್ಕಿದ್ದಂತೆಯೇ ರಾಜನಿಗೆ ಏನೋ ಸ್ಮರಣೆಗೆ ಬಂದಂತಾಯ್ತು. ಬಂಧು ಸುಪ್ರೀತೆ, ಪುತ್ರ ಕಾಮಿಷ್ಟಿ ಯಾಗ ಮಾಡಿದಾಗ ಪುತ್ರ ಪ್ರಾಪ್ತಿಗೆಂದಲ್ಲವೇ ನಾವು ಸಂಕಲ್ಪಿಸಿದ್ದುದು. ಇಂದು ದರ್ಶನವಿತ್ತಿರುವುದು ಪುತ್ರಿ, ಅಂದರೆ ನಮಗೆ ಅವಳಿ ಶಿಶು ಭಾಗ್ಯವಿದೆ ಎನಿಸುತ್ತಿದೆ. ಸಂತಾನ ದ್ವಯವು ಏಕಕಾಲದಲ್ಲಿ ಪ್ರಾಪ್ತವಾದರೆ ಭಗವತಿ ಪ್ರಸಾದವೆಂದು ಹೃತ್ಪೂರ್ವಕವಾಗಿ ಸ್ವೀಕರಿಸೋಣ. ಸಂತೋಷವಾಗಿ ಅವರ ಲೀಲಾ ವಿನೋದಗಳಲ್ಲಿ ರಮಿಸುತ್ತಾ ಬೆಳೆಸುತ್ತಾ ಬಾಳಿ ಬೆಳಗೋಣ ಎಂದು ತನ್ನ ಸತಿಯನ್ನು ಕುರಿತು ಧನ್ಯ ಭಾವವನ್ನು ಅಭಿವ್ಯಕ್ತಿಗೊಳಿಸಿದನು. ಕುಸುಮಾಂಬೆಗೂ ಏನೋ ಸ್ಫುರಿಸಿದಂತಾಗಿ ತಾನೂ ನುಡಿದಳು. ಪ್ರಜಾಪ್ರಿಯ ಪ್ರಭು, ಇತ್ತೀಚೆಗೆ ನಾನು ಒಮ್ಮೆಗೆ ಉದರದಲ್ಲಿ 2 ಕಡೆಗಳಲ್ಲಿ ಶಿಶು ಚಲನವಲನದ ಸ್ಪರ್ಶವನ್ನು ಅನುಭವಿಸುತ್ತಿದ್ದೆ. ಹೇಗೆ ಮಲಗಿದರೂ ಏಕೋ ಒತ್ತಿಕೊಂಡಂತಾಗುತ್ತಿತ್ತು. ಈಗ ನಿಶ್ಚಯವಾಯಿತು, ಶಿಶುದ್ವಯರೇ ನನ್ನ ಉದರದಲ್ಲಿರಬೇಕು. ಆದ್ದರಿಂದಲೇ ನನಗೆ ಕೆಲವೊಮ್ಮೆ ವಿಭಿನ್ನ ಭಾವಗಳು ಉದ್ದೀಪನವಾಗುತ್ತಿದ್ದವು. ನನಗೇಕೋ ಇನ್ನು ಈ ಶಿಶು ಭಾರವನ್ನು ಹೊರಲಾರನೆಂದನಿಸುತ್ತಿದೆ. ನಮಗೆ ಪುತ್ರರತ್ನವೂ ಆಗಿಬಿಟ್ಟರೆ ನಮ್ಮ ವಂಶವೂ ಉದ್ಧಾರವಾಗುವುದು ಎಂದು ಹೇಳಿದಳು. ಆ ದಿನವು ಆರಂಭವಾದ ಕ್ಷಣದಿಂದ ಸ್ವಪ್ನ ದರ್ಶಿತ ದೇವಿಯ ಸ್ಮರಣೆಯೇ ಹೃದಯದಲ್ಲೆಲ್ಲ ತುಂಬಿಕೊಂಡಿತ್ತು. ಕುಸುಮ ದಂಪತಿಗಳಿಗೆ ಅಂದು ಕಂಡ ನೋಟವಾಗಿರಲಿಲ್ಲ, ಕೇಳಿದ ಶಬ್ದವಾಗಿರಲಿಲ್ಲ, ಎಲ್ಲವೂ ದೈವೀಮಯವಾಗಿತ್ತು. ಅಲ್ಲಿ ಮುಗೀತು ಸರ್ ಚಾಪ್ಟರ್. ಇದು ಬಹಳ ವಿಶೇಷವಾದಂಥದ್ದು, ದಿವ್ಯವಾದಂಥದ್ದು. ಇದು ಏನ್ ಹೇಳ್ಬೇಕಂತಂದ್ರೆ, ವಿಶೇಷವಾದಂತ ಸಾಧನೆಯಿಂದ ಅಂತರಂಗದ ಒಂದು ಸಂಪರ್ಕ ನಮಗೆ ಸಿಗುತ್ತೆ. ಇಂದ್ರಿಯಗಳಿಂದ ಹೇಗೆ ಜಗತ್ತಿನ ಸಂಪರ್ಕ ನಮಗೆ ಸಿಗುತ್ತೋ ಹಾಗೆ ಪ್ರಾಣ ಸಾಧನೆ ಮತ್ತು ಆ ಒಂದು ಯೋಗ ಸಾಧನೆಯಿಂದ ಅಂತರಂಗದ ಒಂದು ನಿಯಂತ್ರಣ ನಮಗೆ ಸಾಧ್ಯವಾಗಿ ಅಲ್ಲಿ ಊರ್ಧ್ವಲೋಕದ ದೇವತಾ ಶಕ್ತಿಗಳ ಒಂದು ಸಂಪರ್ಕ ಸಿಗುತ್ತೆ. ಆ ಒಂದು ಕಾರಣಕ್ಕಾಗಿ ಈ ನಮ್ಮೊಳಗಡೆಗೆ ಊರ್ಧ್ವಲೋಕದ ದೇವತಾ ಶಕ್ತಿಗಳ ಆಗಮನ ಮತ್ತು ಒಂದು ಸಂವಹನ ಪ್ರಾಪ್ತವಾಗುತ್ತೆ. ಇಚ್ಛೆ ಇದ್ರೆ, ಭಗವಂತನ ಇಚ್ಛೆ ಅಥವಾ ಊರ್ಧ್ವಲೋಕದ ದೇವತಾ ಶಕ್ತಿಗಳ ಇಚ್ಛೆ ಇದ್ರೆ ಮಾನವ ಶರೀರದಲ್ಲಿ ರೂಪಾಂತರವನ್ನ ಮಾಡ್ತಕ್ಕಂತ ಸಾಧ್ಯತೆ ಅವಶ್ಯಕತೆ ಬಿದ್ರೆ ಅದು ಆ ಒಂದು ಊರ್ಧ್ವಲೋಕದ ದೇವತಾ ಶಕ್ತಿಗಳು ಆಗಮಿಸಿ ನಮ್ಮೊಳಗಡೆಗೆ ಅದನ್ನ ಮಾಡ್ಕೊಡ್ತವೆ ಅನ್ನೋಂಥದ್ದು ಇಲ್ಲಿ ಬಹಳ ವಿಶೇಷವಾಗಿ ಚಿತ್ರಿಸಿದ್ದಾರೆ. ಇದೆಲ್ಲನೂ ಸ್ವಾಪ್ನಿಕ ಮನೋಮಯದಲ್ಲಿ ನಡೀತದೆ, ವರ್ತಮಾನದಲ್ಲಿ ನಡೆಯುವಂಥದ್ದಲ್ಲ ಇದು. ಅಂದ್ರೆ ಬಹಿರಂಗದ ಮನಸ್ಸಿನಲ್ಲಿ ಇಂದ್ರಿಯ ವ್ಯಾಪಾರದ ಬುದ್ಧಿಯಲ್ಲಿ ಇಂದ್ರಿಯ ವ್ಯಾಪಾರದ ಜಗತ್ತಿನ ಒಂದು ಗ್ರಹಿಕೆ ಒಳಗಡೆ ನಡೆಯುವಂಥದ್ದಲ್ಲ. ತುಂಬಾ ಸೂಕ್ಷ್ಮವಾದಂತ ಅಂತರಂಗದ ಅಂತಃಕರಣದ ಚಿತ್ತದ ವಲಯದಲ್ಲಿ ಪರಮ ಸೂಕ್ಷ್ಮವಾಗಿ ಗ್ರಹಿಸಬಹುದಾದ ಅಥವಾ ನಡೆಯಬಹುದಾದ ಸಾಧ್ಯತೆಗಳು ಅನ್ನೋದು ನಮಗಿಲ್ಲಿ ಗೊತ್ತಾಗತ್ತೆ. ಇದನ್ನ ಓದುವಾಗ್ಲೂ ಕೂಡ ನಾವು ಬಹಿರಂಗದ ವ್ಯಾಪಾರದಲ್ಲಿ ಇಂದ್ರಿಯಗಳ ಮಟ್ಟದಲ್ಲಿ ಇಂದ್ರಿಯಗಳ ಕಾಲ ದೇಶ ನಾಮರೂಪಗಳ ಒಂದು ವಸ್ತು ಸ್ಥಿತಿಯಲ್ಲಿರಲ್ಲ. ಇದನ್ನ ಏನಂತ ಹೇಳ್ಬೋದು ನಾವು ಅಂದ್ರೆ ವಸ್ತು ನಿರಪೇಕ್ಷ ಜ್ಞಾನ ಅಂತ ಹೇಳ್ಬೋದು. ಇಂದ್ರಿಯಗಳೆಲ್ಲ ವಸ್ತು ಸಾಪೇಕ್ಷ ಜ್ಞಾನಕ್ಕೆ ಇರುವಂಥದ್ದು. ಇಲ್ಲಿ ಏನು ವರ್ಣನೆ ಈಗ ನಡೀತು, ದೇವತಾ ಒಂದು ಶಕ್ತಿಗಳ ಮತ್ತು ಶರೀರ ಅಥವಾ ಗರ್ಭದಲ್ಲಿರ್ತಕ್ಕಂಥ ಜೀವವೊಂದರ ನಡುವಿನ ವ್ಯಾಪಾರ, ಅದು ಸಂಪೂರ್ಣವಾಗಿ ಪರಮ ಸೂಕ್ಷ್ಮವಾಗಿರ್ತಕ್ಕಂಥ ಅಂತಃಕರಣದ ಮಟ್ಟದಲ್ಲಿ ಬಹಿರಂಗದ ಕಾಲದೇಶಗಳಲ್ಲಿ ನಡೆಯುವಂಥದ್ದಲ್ಲ. ಅಂತಃಕರಣದಲ್ಲಿ ಕಾಲದೇಶಗಳೇ ಭಿನ್ನವಾಗಿರ್ತವೆ, ಅತ್ಯಂತ ಕ್ಷಿಪ್ರವಾಗಿ ವೇಗವಾಗಿ ನಡೀತದೆ. ಬಹಿರಂಗದಲ್ಲಿ ಒಂದು ಶರೀರದಲ್ಲಿ 100 ವರ್ಷ ಬದುಕೋದು, ಅಂತರಂಗದಲ್ಲಿ ಒಂದು ಕ್ಷಣ ಬದುಕೋದು ಎರಡು ಒಂದೇನೆ, ಅಷ್ಟು ವೇಗ ಇರ್ತದೆ ಒಳಗಡೆಗೆ. ಸೊ ಬಹಿರಂಗ ಮತ್ತು ಅಂತರಂಗಕ್ಕೆ ತುಂಬಾ ವ್ಯತ್ಯಾಸ ಇದೆ. ನಾವಂತ ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ, ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಗುತ್ತದೆ. ನಮ್ಮ ಒಳಗಡೆಗೆ ತ್ರಿಕಾಲ ಜ್ಞಾನ ಇದೆ, ನಮ್ಮಿಂದ ಹೊರಗಡೆಗೆ ಇಂದ್ರಿಯಗಳಿಗೆ ವರ್ತಮಾನದ ಜ್ಞಾನ ಮಾತ್ರ ಇರುತ್ತೆ.
ಭವಿಷ್ಯನೂ ಗೊತ್ತಿರಲ್ಲ, ಭೂತನೂ ಗೊತ್ತಿರಲ್ಲ. ಅನ್ನಮಯದ ಇಂದ್ರಿಯಗಳಿಗೆ ನಾನು ಹೇಳ್ತಿರುವಂಥದ್ದು. ಒಳಗಡೆಗೆ ಕೆಲಸ ಮಾಡ್ತಕ್ಕಂಥ ಅಂತಃಕರಣಕ್ಕೆ ಚಿತ್ತ, ಮನ, ಬುದ್ಧಿ ಇವುಗಳೇನಿದಾವೆ ಇವಕ್ಕೆ ತ್ರಿಕಾಲ ಜ್ಞಾನ ಇರ್ತದೆ. ಭವಿಷ್ಯ ದರ್ಶನವೂ ಉಂಟು, ವರ್ತಮಾನವೂ ಉಂಟು, ಭೂತವೂ ಉಂಟು ಒಳಗಡೆಗೆ. ಹಾಗಾಗಿ ಅಲ್ಲಿಂದಿಲ್ಲಿಗೆ ಒಂದು ಕಾರ್ಯಲೇಷನ್, ಒಂದು ಸಮನ್ವಯ ನಡೀತದೆ. ಅದು ಅಂತಃಕರಣದ ವ್ಯಾಪಾರಗಳು ಮತ್ತೆ ಬಹಿರಂಗದ ಇಂದ್ರಿಯಗಳ ವ್ಯಾಪಾರಗಳು ನಾವು ಗಮನ ಇಟ್ಟು ಅವಲೋಕನ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಬಹಿರಂಗದ ಅನ್ನಮಯದ ಇಂದ್ರಿಯಗಳ ವ್ಯವಹಾರ ತುಂಬಾ ಸ್ಥೂಲವಾದದ್ದು ಮತ್ತು ತುಂಬಾ ನಿಧಾನವಾದದ್ದು. ಅಂತಃಕರಣದ ಕಾರ್ಯಕಲಾಪಗಳೆಲ್ಲನೂ ತುಂಬಾ ವೇಗವಾದವು, ತುಂಬಾ ಸೂಕ್ಷ್ಮವಾದವು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಕಾಲದೇಶಾತೀತವಾದವು ಒಳಗಡೆಗೆ ಅಂತ ಅನ್ನೋದು ಕೂಡ ಗೊತ್ತಾಗುತ್ತೆ. ಆತ್ಮ, ಜೀವ ಇವೆಲ್ಲ ಕಾಲದೇಶಾತೀತವು, ನಾಮರೂಪಾತೀತವು. ಪ್ರಾಣಕ್ಕೆ ಯಾವುದೇ ರೂಪ ಇಲ್ಲ, ಮನಸ್ಸಿಗೆ ಯಾವುದೇ ರೂಪ ಇಲ್ಲ, ಜೀವಕ್ಕೆ ಯಾವುದೇ ರೂಪ ಇಲ್ಲ. ಅವೆಲ್ಲ ನಿರಾಕಾರ, ನಿರ್ಗುಣ ಮತ್ತು ಅನಂತ, ಸಾವಿಲ್ಲ. ಇದು ನಮ್ಮೊಳಗಡೆಗೆ ನಡೀತಾ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಂಗತಿ. ನೋಡ್ಕೊಂಡವನಿಗೆ ಅದರದ್ದು ಮಜಾ ಗೊತ್ತಾಗುತ್ತೆ. ಸಾಮಾನ್ಯ ಮತಿ, ಸಾಮಾನ್ಯ ಮನಸ್ಸು, ಸಾಮಾನ್ಯ ಇಂದ್ರಿಯ ಅನ್ನಮಯದೊಳಗಡೆ ಬದುಕುವಂತ ಮಾನವರಿಗೆ ಇದು ಗ್ರಹಿಕೆಗೆ ಕಷ್ಟ, ಸಿಗಲ್ಲ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ನೀವು ವಿವರಣೆ ಕೊಟ್ರಿ ಸರ್. ಅವ್ರು ಕೊಟ್ಟಿದ್ದಾರೆ, ರಾಜೇಶ್ವರಿ ಅವ್ರು ಕೊಟ್ಟಿದ್ದಾರೆ. ಅಲ್ಲ, ಅವ್ರು ಕೊಟ್ಟಿರೋದನ್ನ ಇನ್ನೂ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿ ಕೊಟ್ರಲ್ಲ, ತುಂಬಾ ಚೆನ್ನಾಗಿತ್ತು. ತುಂಬಾ ಧನ್ಯವಾದಗಳು ಸರ್. ಸರ್, ಒಂದು ಇಲ್ಲಿ ಅನುಮಾನ ಸರ್, ಒಂದ್ ಪ್ರಶ್ನೆ ದಯವಿಟ್ಟು. ಪುತ್ರ ಕಾಮೇಷ್ಟಿ ಅಂತ ಮಾಡಿದ್ರೆ ಬರೀ ಪುತ್ರನೇ ಹುಟ್ಟೋದ ಹಾಗೆ ಅಂತ ಏನಾದ್ರು ಒಂದು ಇದಿದೆಯಾ ಸರ್? ಪುತ್ರ ಕಾಮೇಷ್ಟಿ ಯಾಕೆ ಮಾಡೋದು ಅಂದ್ರೆ ಗಂಡು ಮಕ್ಕಳಿಗೋಸ್ಕರನೇ ಮಾಡೋದ, ಗಂಡು ಮಗು ಹುಟ್ಲಿ ಅಂತ? ಇಲ್ಲ, ಅದು ಪುತ್ರ ಪೌತ್ರ ಅನ್ನುವಂಥದ್ದು ಸಂತಾನ ಅನ್ನೋದಕ್ಕೆ ಪರ್ಯಾಯವಾಗಿ ಬಳಸುವಂತ ಪದ. ಪುತ್ರ ಅಂದ್ರೆ ಇಲ್ಲಿ ಬರೀ ಹೆಣ್ಣು ಅಂತ ಅಲ್ಲ, ಗಂಡು. ತನ್ನ ಶರೀರದಿಂದ, ತನ್ನ ಪತ್ನಿಯ ಶರೀರದ ಮೂಲಕ ತನ್ನನ್ನೇ ಪಡಿತಕ್ಕಂಥದ್ದು ಪುತ್ರ ಪೌತ್ರ ಅಂತ ಹೇಳ್ತಾರೆ ನೋಡ್ರಿ. ಮೊಮ್ಮಕ್ಕಳು ಅಂತ ಹೇಳ್ತಾರೆ. ಮೊಮ್ಮಗ ಅನ್ನುವಾಗ ಮೊಮ್ಮಕ್ಕಳು, ಮೊಮ್ಮಗಳು, ಮೊಮ್ಮಕ್ಕಳು ಅನ್ನುವಾಗ ಗಂಡು ಹೆಣ್ಣು ಎರಡೂ ಇರ್ತಾವಲ್ಲಿ. ಪುತ್ರರು ಅನ್ನುವಾಗ ಬರೀ ಗಂಡಸರು ಮಾತ್ರ ಇರ್ತಾರೆ ಅಂತ ತಿಳಿಬಾರದು. ಹೆಣ್ಣು ಮಗಳಾಗಲಿ ಅಂತಾನು ಕೂಡ ಪ್ರಾರ್ಥನೆ ಮಾಡಿ ಪಡೆಯುವುದು. ಗಂಡು ಮಕ್ಕಳೇ ಆಗ್ಬೇಕು ಅಂತ ಏನ್ ಕೇಳಲಿಲ್ಲ ದಶರಥ. ಅದ್ ಜನರಲ್ ಆಗಿ ಹೇಳೋದು ಪುತ್ರ ಕಾಮೇಷ್ಟಿನ, ಅಂದ್ರೆ ಪುತ್ರ ಹುಟ್ಲಿ, ಪುತ್ರ ಅನ್ಗೋಸ್ಕರ ಕಾಮ ಅವ್ರಿಗೆ ಆಸೆ ಇರುತ್ತೆ ಅನ್ನೋದು ಜನರಲ್ ಅರ್ಥ ಅನ್ಸುತ್ತೆ. ಸಂತಾನಕ್ಕಾಗಿ ಮಾಡುವಂತ ಅಲ್ಲಲ್ಲ, ಸಂತಾನಕ್ಕಾಗಿ ಮಾಡುವಂತ ಯಜ್ಞ ಅಂತ ತಿಳ್ಕೋಬೇಕಷ್ಟೆ. ನಮ್ಮದು ಪುರುಷ ಪ್ರಧಾನ ಸಮಾಜ ಆದ್ರಿಂದ ಎಲ್ಲದಕ್ಕೂ ಬೇಗ ಪುರುಷನ ಉಪಯೋಗಿಸ್ತಾರೆ ವರ್ಡ್ ಅಲ್ವಾ ಸರ್? ಇಲ್ಲಮ್ಮ, ಅದು ಆ ಕಾಲ ಹೋಗಿದೆ. ಅದು ಯಾಕೆ ಅಂತ ಅಂದ್ರೆ ಈ ಮೈತ್ರಿ, ಗಾರ್ಗಿ, ಸೀತೆ, ಸತಿ, ಸಾವಿತ್ರಿ, ಮಂಡೋದರಿ ಇವರೆಲ್ಲ ಯಾರು? ಹೆಣ್ಮಕ್ಳು ತಾನೆ. ಹೌದು ಹೌದು. ಯಾವ ಋಷಿಗೆ ಕಡಿಮೆ ಇದ್ರು, ಯಾವ ಕಡಿಮೆ ಸಂಜೀಮ, ಇವರೆಲ್ಲಾನು ಹೆಣ್ಮಕ್ಳು. ಯಾವ ರಾಜರಿಗಿಂತಲೂ ಕಡಿಮೆ ಇದೆ ಹೇಳ್ರಿ ಪ್ರಸಿದ್ಧಿ ಒಳಗಡೆಗೆ, ಜ್ಞಾನದ ಒಳಗಡೆಗೆ. ಉಭಯ ಭಾರತಿ ಅಂತ ಹೇಳಿ ಆ ಕಾಲದ ಒಬ್ಬ ಹೆಣ್ಮಗಳು ಅಲ್ಲಿ ಆಚಾರ್ಯರ ಎದುರುಗಡೆ ಕೂತಿದ್ದಾಳೆ. ಮಂಡನ ಮಿಶ್ರನ ಹೆಂಡತಿ. ಮಂಡನ ಮಿಶ್ರ ಶಂಕರಾಚಾರ್ಯರ ನಡುವಿನ ಸಂವಾದಕ್ಕೆ ಅವಳು ಸಾಕ್ಷಿಯಾಗಿ ಕೂತಿರ್ತಾಳೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳೋ ಮಟ್ಟದಲ್ಲಿ ಇರ್ತಾಳೆ ಹೆಣ್ಮಗಳು. ಆ ಹೆಣ್ಮಗಳನ್ನ ನೀವು ಹೆಂಗ ಸಮಾಜ ಅಂತೀರಿ? ಅದು ಹೇಳ್ಬೇಕಾದ್ರೆ ಒಂದು ಹೇಳ್ತಾರೆ ಸರ್, ಪುರುಷ ಪ್ರಯತ್ನ ಅಂತ. ಪುರುಷ ಅಂದ್ರೆ ಪುರುಷನ ಪ್ರಯತ್ನ ಮಾತ್ರ ಇರುತ್ತೆ, ಅಲ್ಲಿ ಸ್ತ್ರೀ ಪ್ರಯತ್ನ ಇರೋದ ಎಲ್ಲಾದ್ರಲ್ಲೂ ಅಂತ. ಪುರುಷ ಪ್ರಯತ್ನ ಯಾರ ಮನೆ ಒಳಗಡೆ ನೋಡಿ, ಯಾರ ಮನೆ ಒಳಗಡೆಗೂ ಪುರುಷಂದ ಏನು ನಡೆಯಲ್ಲ. ಯಾರದೇ ಮನೆ ಇರ್ಲಿ, ಹೆಣ್ಮಗಳೇನೆ ಸುಮ್ಮನೆ ಹೇಳ್ತಾರೆ. ಇಲ್ಲಿ ಒಬ್ಬ ಟ್ರಂಪ್ನ ಹೆಂಡತಿ, ಟ್ರಂಪ್ ಹೆಂಡತಿ ಹೇಳ್ದಂಗೆ ಕೇಳ್ತಾನೆ. ಈಶ್ವರ ಪರಮೇಶ್ವರನೇ ಪಾರ್ವತಿ ಹೇಳ್ದಂಗೆ ಕೇಳ್ಬೇಕು.
ಈಶ್ವರನ ಕೈಲಿ ಏನೂ ಆಗಲ್ಲ, ಪಾರ್ವತಿ ಇಲ್ದೆ ಅನ್ನೋದಾದ್ರೆ ಅವನ್ ಏನ್ ನಡೀತದೆ. ಸರ್ ಒಂದು ಕೊಟೇಶನ್ ಇದೆ ಸರ್, ಒಂದು ಸೇವಿಂಗ್ ಇದೆ ಹೇಳಿ ಸರ್. ಒಂದು ಸೇವಿಂಗ್ ಇದೆ ಹೇಳ್ತೀನಿ ಸರ್. ತಲೆ ಪುರುಷ ಆದ್ರೆ ಗಂಡ ಆದ್ರೆ ಹೆಣ್ಣು ಕೊರಳಂತೆ, ತಲೆನ್ ತಿರ್ಸ್ಬೇಕಾದ್ರೆ ಕೊರಳು ಬೇಕೇ ಬೇಕು ಅಂತ ಹೇಳ್ತಾರೆ. ಹೆಣ್ಣು ಕೊರಳಂತೆ, ಗಂಡ ತಲೆನಂತೆ. ಹೌದೌದು, ಅದನ್ನ ದೇಹವೇ ಸ್ತ್ರೀ, ಒಳ ಇರ್ತಕ್ಕಂಥ ಜೀವವೇ ಪುರುಷ ಅಂತ ಹೇಳಿದ ಶರಣರು. ಸ್ತ್ರೀ ಪುರುಷ ಅಂತ ಹೇಳಿ ಅರ್ಧನಾರೀಶ್ವರನ ಕಲ್ಪನೆ ಬಂದಿದೆಯಲ್ಲ ನಮ್ಮಲ್ಲಿ. ಈಶ್ವರ ಮತ್ತು ಪಾರ್ವತಿ ಅರ್ಧನಾರೀಶ್ವರರು. ಅದೆಲ್ಲ ಹೋಗಿದೆ, ಅದಿಲ್ಲ ಇವಾಗ. ಪುರುಷ ಪ್ರಧಾನ ಅನ್ನೋದಿಲ್ಲ ಈಗೆಲ್ಲ. ಹೆಣ್ಣು ಸಿಗದೆ ಕಷ್ಟ. ಕಾಲಿಗೆ ಬಿದ್ದು ಮದುವೆ ಆದ್ರೆ ಕಾಲಿಗೆ ಬೀಳ್ತೀನಿ ಅಂದ್ರೆ ಬೇಡ ಅಂತಾರೆ, ಮದುವೆ ಆಗಲ್ಲ. ದೇವ್ರು ಬೇಕಾದ್ರೆ ಸಿಗ್ತಾನೆ, ಹೆಣ್ಣು ಸಿಗಲ್ಲ ಅಂತ ಹೇಳ್ಬೇಕಾದ್ರೆ ಪಾರ್ವತಿ ಪರಮೇಶ್ವರ ಲಕ್ಷ್ಮೀ ನಾರಾಯಣ ಹಾಗೆ ಬಂದು ಆಮೇಲೆ ಪಿತ ಅಂತ ಹೇಳ್ತಾರೆ. ಹೌದು, ಮೊದಲು ಪ್ರಾಶಸ್ತ್ಯ ಹೆಣ್ಣಿಂದೆ ಜಗತ್ತ ಎಲ್ಲರೂ. ಪ್ರಾಣಿ ಪ್ರಪಂಚದಲ್ಲಿ ಹೆಣ್ಣಿಂದ ನಡೆಯೋದು, ಗಂಡಿಂದೇನು ನಡೆಯಲ್ಲ. ಥ್ಯಾಂಕ್ ಯು ಸರ್. ಜ್ಯೋತಿಯವರಿಗೂ ಪರವಾಗಿಲ್ಲ, ಧನ್ಯವಾದಗಳೆಲ್ಲ ನಮಗೆಲ್ಲ ಹೇಳ್ಕೊಂಡು ಕುತ್ಕೊಬೇಡಿ. ಸಾರಿಗೆ ಮಾತ್ರ ಹೇಳಿ ಸಾಕು, ಯಾರಿಗೂ ಬೇಡ. ಅವ್ರಿಗೂ ಹೇಳಿದ್ದಾಯ್ತು. ನೀವು ಇವಾಗ ಒಂದು ಕೀರ್ತನೆಯನ್ನು ಹಾಡ್ತೀರಾ? ಹಾಂ. నడచుకో మనస ఒకసారి కాదులే నీదు అపరాధము ఇకనైన బుద్ధిగా నడచుకో మనస ఒకసారి కాదులే నీదు అపరాధము ఇకనైన బుద్ధిగా నడచుకో మనస. సుఖమయము జగమనుచు భ్రమ పడకే మనస. సుఖమయము జగమనుచు భ్రమ పడకే మనస. ఎన్నాళ్ళు ఈ సిరులు నవ్వించగలవు, ఎన్నాళ్ళు ఈ సిరులు నవ్వించగలవు. ఎదుటనే నీవారు తను విడిచి పోయిరి, ఎదుటనే నీవారు తను విడిచి పోయిరి. సకలం ఎవరిచే జరుగునో తెలుసా, సకలం ఎవరిచే జరుగునో తెలుసా. ఇకనైన బుద్ధిగా నడచుకో మనస. కాలము ఆగదు, ప్రాయము నిలవదు. కాలము ఆగదు, ప్రాయము నిలవదు. మలమూత్రమయ తనువు రేపేమియగునో. దొరికినదే చాలునని తృప్తిని చెందుమా. దొరికినదే చాలునని తృప్తిని చెందుమా.
ಪುಡೆ ಭಕ್ತಿ ನೀಜೆಯುಮಾ ಶಕ್ತಿಯುಳ್ಳ ಪುಡೆ ಭಕ್ತಿ ನೀಜೆಯುಮಾ ಕನೈನ ಬುದ್ಧಿಗ ನಡಚುಕೋ ಮನಸ ఏ రూపముననైనా ఏ నామముననైనా ఏ రూపముననైనా ఏ నామముననైనా ఏ క్షణము పిలిచిన పలుకులో వాసవి ఏ క్షణము పిలిచిన పలుకును వాసవి గీత సుధనైన అర్పించు మనసా అర్పించు మనసా కడసారి జన్మగ కడదేర్చుకొనుమా కడసారి జన్మగ కడదేర్చుకొనుమా ఇకనైన బుద్ధిగా నడచుకో మనస ఒకసారి కాదులే నీదు అపరాధము ఇకనైన బుద్ధిగా నడచుకో మనస మనస జై వాసవి. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಸರ್ವಾಸವಿ ಮಾತಾ ಚರಣಾರವಿಂದಾರ್ಪಣಮಸ್ತು. ಬೋಲ್ ಶ್ರೀ ವಾಸವಿ ಮಾತಾ ಕಿ ಜೈ. ಇದು ಅರ್ಥ ಕೀರ್ತನೆ, ಅದು ಅರ್ಥ ಹೇಳಲಿಲ್ಲ, ಒಂದೆರಡು ಲೈನ್ ಹೇಳಿಬಿಡು. ಅಲ್ಲ, ಈಸಿ ಆಗಿತ್ತು. ನಾನು ಸುಮ್ಮನೆ ಸ್ಕ್ರಿಪ್ಟ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಈಗನೈನಾ ಬುದ್ಧಿಗ ನಡಚುಕೋ ಮನಸ್ಸ, ಈಗ್ಲಾದ್ರೂ ಎಚ್ಚೆತ್ಕೋ ಅಂತ ತಲೆ ಚತ್ಕೊಂಡಿರ್ತಾರೆ, ಇನ್ನಾದ್ರೂ ಬುದ್ಧಿ ಕಲ್ತ್ಕೊಡು ಅಂತ ಆ ದೋಣಲ್ಲಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಚಿಕ್ಕಮ್ಮ ಹೇಳ್ತಾ ಇದ್ದಾರೆ. ಈಗನೈನಾ ಬುದ್ಧಿಗ ನಡಚುಕೋ ಮನಸ್ಸ ఒకసారి కాదులే నీదు అపరాధం. ಒಂದಲ್ಲ ಎರಡಲ್ಲ, ಉದ್ದಕ್ಕೂ ತಪ್ಪುಗಳು ಸಮಾಲನೆ ಮಾಡ್ತಾನೆ ಇದೀಯಾ, ಇವಾಗಾದ್ರೂ ಎಚ್ಚೆತ್ಕೊ ಅಂತ ನಮ್ಮ ಮನಸ್ಸನ್ನ ಎಚ್ಚರಿಸ್ತಾ ಇದ್ದಾರೆ. ಸುಖಮಯಮು ಜಗಮನಚ್ಚು ಭ್ರಮ ಪಡಕೆ ಮನಸ್ಸ, ಇದು ಶಾಶ್ವತವಾಗಿ ಸದಾ ಕಾಲ ಸುಖ ಸಂತೋಷ ಕೊಡುತ್ತೆ ಅಂತ ಈ ಪ್ರಪಂಚನ ಯಾವತ್ತೂ ನಂಬ್ಕೋಬೇಡ. ಎನ್ನಾಳು ಈ ಸಿರು ನವ್ವಿಂಚಕಲವು, ಈ ಯೌವನ ಆನಂದ ಧನ ಬಂಧು ಬಳಗ ಎಲ್ಲ ಎಷ್ಟು ಕಾಲ ಶಾಶ್ವತ ಅಲ್ಲ, ಎಷ್ಟು ಕಾಲ ನಿನ್ಗೆ ಆನಂದ ಕೊಡಬಲ್ಲವು. ಎದುಟನೆ ನೀವಾರು ತನ್ಬಿಡಿಚಿಕೋರಿ, ಎಲ್ಲರಿಗೂ ಅನ್ಕೊಂತಿದೆ. ನಿನ್ ಕಣ್ಣೆದ್ರಿಗೆ ನಿನ್ನವ್ರು ಅನ್ಕೊಂಡವರೆಲ್ಲ ಒಬ್ಬೊಬ್ರು ನಿನ್ನ ಕೈ ಬಿಟ್ಟು ಈ ಪ್ರಪಂಚ ಬಿಟ್ಟು ಹೋಗ್ತಾ ಇದ್ದಾರೆ. ಈ ಇಡೀ ಸೃಷ್ಟಿ ಸಕಲಂಬು ಎವರಿಚೆ ಜರುಗುನೋ తెలుಸ. ಇಡೀ ಸೃಷ್ಟಿ ಯಾರಿಂದ, ಯಾರ ಸತ್ತೆಯಿಂದ ನಡೀತಿದೆ ಗೊತ್ತಾ, ಅರ್ಥ ಮಾಡ್ಕೋ ಮನಸ್ಸೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕಾಲವೂ ಆಗದು ಪ್ರಾಯಮು ನಿಲ್ಲುವುದು. ಕಾಲ ಪ್ರತಿ ಕ್ಷಣನೂ ನಿಮಿಷ ಆಗುತ್ತೆ, ನಿಮಿಷ ಗಂಟೆಗಳಾಗುತ್ತೆ, ಗಂಟೆಗಳು ದಿನ ಆಗುತ್ತೆ, ದಿನಗಳು ವಾರ ಕ್ಷಣ ಮಾಸ ವರ್ಷಗಳು, ಹಿಂಗೆ ಯುಗಗಳು ಕಳೆದು ಪ್ರತಿ ಕ್ಷಣನೂ ಅನಂತದಲ್ಲಿ ಲೀನವಾಗಿ ಹೋಗ್ತಾ ಇದೆ. ಪ್ರಾಯವು ನಿಲ್ಲುವುದು. ನೀನ್ ಯಾವ್ದು ಶಾಶ್ವತ ಅನ್ಕೊಂಡಿದ್ಯೋ, ಈ ಯೌವನ ಅಧಿಕಾರ ಯಾವುದು ನಿಲ್ಲಲ್ಲ.
ಕೌಮಾರ್ಯ ಯೌವನ ವಾರ್ಧಕ್ಯ ಬಂದ್ಬಿಡುತ್ತಲ್ವಾ, ಮುದಿ ಆಗ್ಬಿಡುತ್ತೆ. ಮಲಮೂತ್ರ ತನಯವು ರೇಪೆ ಮೇವನ, ಮಲಮೂತ್ರಗಳ ಭಾಂಡ ಇದು. ನಾಳೆ ಆಗುತ್ತೋ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಮಲಮೂತ್ರ ಮೈತನವು ರೇಪೆ ಮೇಗುನು ದೊರಕಿನಿದೆ ಚಾನು ನೆನಿ ತೃಪ್ತಿನಿ ಚೆನ್ನುಮ. ಇರೋ ಅಷ್ಟರಲ್ಲಿ ಆನಂದ ತೃಪ್ತಿ ನೆಮ್ಮದಿನ ಕಂಡುಕೋ. ಇನ್ನೂ ಬೇಕು 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 ಅನ್ನೋ ಹಪಾಹಪಿಗೆ ಸಿಕ್ಕಿ ಜೀವನ ಎಲ್ಲ ನರಕ ಸದೃಶ ಮಾಡ್ಕೋಬೇಡ. ಇದ್ದಿದ್ರಲ್ಲಿ ತೃಪ್ತಿ ಶಾಂತಿನ ಅನುಭವಿಸೋದ್ ಕಲ್ತ್ಕೋ. ದೊರಕಿನಿದೆ ಚಾನು ನೆನಿ ತೃಪ್ತಿ ಚೆಂದುಮ, ಶಕ್ತಿಯನ್ನು ಪಡೆ ಭಕ್ತಿನೇ చేయుಮ. ಇವಾಗ ನಮ್ಗೆಲ್ಲ ಅನುಭವ ಬರ್ತಿದೆ. ಚಿಕ್ಕ ವಯಸ್ಸಲ್ಲಿ ಪ್ರಾಯದಲ್ಲಿ ಸೀರಿಯಸ್ನೆಸ್ ಇರಲಿಲ್ಲ ಸಾಧನೆ ಮೇಲೆ. ಈಗ ಏಜ್ ಆದ್ಮೇಲೆ ಶರೀರ ವೀಕ್ ಆಯ್ತು, ಇವಾಗ ಆಸೆ ಜಾಸ್ತಿ ಆಗ್ಬಿಟ್ಟಿದೆ. ಜಾಸ್ತಿ ಸಾಧನೆ ಮಾಡ್ಬೇಕು ಅಂತ ಶರೀರ ಸಹಕರಿಸಲ್ಲ, ಮನಸ್ಸಿಗೆ ಶಕ್ತಿ ಜಾಸ್ತಿ ಬಂದಿದೆ, ಆಸೆ ಜಾಸ್ತಿ ಬಂದಿದೆ, ಶರೀರ ಸಹಕರಿಸಲ್ಲ. ಅದನ್ನ ಎಚ್ಚರಿಸಿ ಹೇಳ್ತಿದ್ದಾರೆ. ದೈವನ್ ಸೇರೋ ಸಾಧನೆ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ఏ రూపమైన ఏ నామమునైనా ఏ క్షణమున పిలిచును వాసవి. ನೀನು ಭಗವಂತನ ಸೇರ್ಬೇಕಾದ್ರೆ ಇದೇ ನಾಮ, ಇದೇ ದಾರಿ, ಇದೇ ಸಾಧನೆ ಅಂತ ಏನು ಇಲ್ಲ. ಹೃದಯ ಶುದ್ಧವಾಗಿ ಭಗವಂತನೇ ಬೇಕು ಅನ್ನೋ ಒಂದು ಸತ್ಸಂಕಲ್ಪದಿಂದ ಅವನ್ನೇ ಆಶ್ರಯಿಸಿದ್ರೆ ನೀನ್ ಯಾವ ತರ ಅವನ್ನ ಶರಣೊಕ್ಕಿದ್ರು ಕೂಡ ನಿನಗ್ ಕರುಣಿಸ್ತಾನೆ ಅಂತ ಭಗವದ್ಗೀತೆಯಲ್ಲೇ ನೋಡ್ತೀವಲ್ವ. ಎಷ್ಟು ತರ ಯೋಗಗಳನ್ನ ಹೇಳಿದ್ದಾನೆ ಭಗವಂತ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ರಾಜಯೋಗ, ಜಪಯೋಗ, ಏನ್ ಬೇಕಾದ್ರು ಯಾವ ಕ್ಷಣದಲ್ಲೂ ನೀನು ಭಗವಂತನ ಜೊತೆ ಕನೆಕ್ಟಿವಿಟಿ ಇಟ್ಕೊಂಡ್ರೆ ವಾಸವಿ ಅಂತ ಇಲ್ಲಿ ಹೇಳಿದ್ದಾರೆ. ವಾಸವಿ ಕೃತಿ ಆದ್ರಿಂದ ಭಗವಂತ ಕರುಣಿಸ್ತಾನೆ, ಪಲಕುತ್ತಾನೆ ಅಂದ್ರೆ ನಿನ್ಗೆ ಉತ್ತರ ಕೊಡ್ತಾನೆ ಅಂತ. ఏ గీత సుధనైనా ಅರ್ಪಿಸು ಮನಸ್ಸ. ಯಾವ ಭಕ್ತಿ ಸುಮವನ್ನಾದ್ರೂ ಅವ್ನಿಗೆ ಅರ್ಪಿಸು, ಭಗವಂತ ನಿನಗೆ ಕರುಣಿಸ್ತಾನೆ. ಕಡಸಾರಿ ಜನ್ಮಗ ಕಡದೇರ್ಚುಕೊನ್ಮ. ಇದೇ ಕಡೆ ಜನ್ಮ ಆಗುವಂಗ ಸಾಧನೆ ಮಾಡು, ಇಲ್ಲೇ ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡ್ಬಿಡು. ಮತ್ತೆ ಮತ್ತೆ ಈ ಜನನ ಮರಣ ಜನ್ಮ ಪುನರ್ಜನ್ಮಗಳ ಚಕ್ರಕ್ಕೆ ಸಿಲುಕೋಬೇಡ. ಈ ಜನ್ಮನೇ ಕಡೆ ಅನ್ಕೊಂಡು ಸಾಧನೆ ಮಾಡುವಂತ ಮನಸ್ಸಿಗೆ ಎಚ್ಚರಿಸ್ತಾ ಇದ್ದಾರೆ ಚಿಕ್ಕಮ್ಮ.